ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ನವೆಂಬರ್ 19, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಗಣೇಶ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿ, ಧೈರ್ಯ ಮತ್ತು ನಿರ್ಧಾರ ಶಕ್ತಿಯಿಂದ ಕೂಡಿದ ದಿನವನ್ನು ಅನುಭವಿಸಲಿದ್ದಾರೆ. ನಿಮ್ಮ ಚುರುಕಾದ ಚಿಂತನೆಗಳು ಮತ್ತು ವೇಗದ ಕಾರ್ಯ ಪದ್ಧತಿ ಇತರರನ್ನು ಆಕರ್ಷಿಸಬಹುದು. ನಿಮ್ಮ ಆಡಳಿತ ಗ್ರಹ ಮಂಗಳನ ಶಕ್ತಿ ಇಂದು ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಕಾರ್ಯಗಳಲ್ಲಿ ಚುರುಕುತನ ಹೆಚ್ಚಾಗುತ್ತದೆ. ಹೊಸ ಕಾರ್ಯಾರಂಭಗಳು, ಯೋಜನೆಗಳ ನಿರ್ವಹಣೆ ಹಾಗೂ ಸ್ಪಷ್ಟ ನಿರ್ಧಾರಗಳ ದಿನವಾಗಿದೆ. ಇನ್ನು ನಿಮ್ಮ ಮಾತುಗಳಲ್ಲಿ ಪ್ರಭಾವವಿರುತ್ತದೆ, ಆದರೆ ಅದೇ ವೇಳೆ ತಾಳ್ಮೆಯೂ ಅಗತ್ಯ. ಬೇಗನೆ ಪ್ರತಿಕ್ರಿಯಿಸುವ ಸ್ವಭಾವದಿಂದ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು. ಆದ್ದರಿಂದ ಎಲ್ಲ ಕೆಲಸಗಳಲ್ಲೂ ಅಳೆಯಾದ ನಡೆಯನ್ನು ಅನುಸರಿಸಿ. ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚು. ಹೊಸ ಯೋಜನೆಗಳ ಪ್ರಾರಂಭ, ಪ್ರಮುಖ ವ್ಯಕ್ತಿಗಳ ಭೇಟಿಗಳು ಹಾಗೂ ಉತ್ಸಾಹದ ಚಟುವಟಿಕೆಗಳಿಗೆ ಇಂದು ಉತ್ತಮ ದಿನವಾಗಿದೆ. ಆತ್ಮವಿಶ್ವಾಸದಿಂದ ನಿರ್ವಹಿಸಿದರೆ ನಿಮ್ಮ ಕಾರ್ಯಗಳಲ್ಲಿ ಗಮನಾರ್ಹ ಫಲಿತಾಂಶಗಳು ಲಭ್ಯವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮೇಷರಾಶಿಯವರು ಇಂದು ಶ್ರಮದಿಂದ ಉತ್ತಮ ಫಲ ಪಡೆಯುತ್ತಾರೆ. ನಿಮ್ಮ ಕೆಲಸದ ವೇಗ ಮತ್ತು ನಿಖರತೆ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಉತ್ತೇಜನದ ಅವಕಾಶಗಳು ದೊರೆಯಬಹುದು. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ, ಆದರೆ ಅಹಂಕಾರ ತೋರಿಸುವ ಸ್ವಭಾವ ತಪ್ಪಿಸಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸ್ಪಷ್ಟತೆ ಬರಬಹುದು. ಸಂದರ್ಶನ ಅಥವಾ ಹೊಸ ಅವಕಾಶಗಳಲ್ಲಿ ನಿಮ್ಮ ತಂತ್ರಜ್ಞಾನ ಹಾಗೂ ವಿವೇಕ ಪ್ರಮುಖ ಪಾತ್ರ ವಹಿಸುತ್ತವೆ. ವ್ಯವಹಾರಿಗಳಾದರೆ ಹೊಸ ಗ್ರಾಹಕರ ಸಂಪರ್ಕಗಳು ಬೆಳೆಯುತ್ತವೆ. ಹೊಸ ಒಪ್ಪಂದಗಳ ವಿಷಯದಲ್ಲಿ ಲಾಭದಾಯಕ ಬೆಳವಣಿಗೆ ಸಾಧ್ಯ. ಉದ್ಯಮಿಗಳಿಗಾದರೆ ಹಣಕಾಸಿನ ಯೋಜನೆ, ವಿತರಣೆ ಅಥವಾ ಉತ್ಪಾದನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಚಿಂತನೆ ಅಗತ್ಯ. ಬಂಡವಾಳ ಹೂಡಿಕೆಯಲ್ಲಿ ಧೈರ್ಯ ಮತ್ತು ವಿವೇಕದ ಸಮತೋಲನ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಾಮಾನ್ಯ ಸ್ಥಿರತೆಯ ದಿನವಾಗಿದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಕುಟುಂಬ ಅಥವಾ ವಾಸಸ್ಥಾನದ ಅಗತ್ಯಗಳಿಂದ ಉಂಟಾಗಬಹುದು. ಆದ್ದರಿಂದ ಮಿತವ್ಯಯವನ್ನು ಅನುಸರಿಸುವುದು ಸೂಕ್ತ. ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಮಧ್ಯಾಹ್ನದ ನಂತರ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಕಾಣಬಹುದು. ವ್ಯಾಪಾರಿಗಳಿಗಾದರೆ ವಸ್ತುಗಳ ಮಾರಾಟದಲ್ಲಿ ಸಣ್ಣ ಪ್ರಮಾಣದ ಲಾಭ ಸಿಗುತ್ತದೆ. ಸಾಲಗಾರರಿಗೆ ಹಣ ವಾಪಸ್ ಪಡೆಯುವ ಯೋಗವಿದೆ. ಹಣಕಾಸಿನ ನಿರ್ಧಾರಗಳನ್ನು ಹಿರಿಯರ ಸಲಹೆಯ ಮೇರೆಗೆ ತೆಗೆದುಕೊಳ್ಳಿ. ಗ್ರಹಸ್ಥಿತಿಯು ಇಂದು ವಿವೇಕ ಮತ್ತು ನಿಯಂತ್ರಣವನ್ನು ಸೂಚಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮೇಷರಾಶಿಯವರು ಸ್ವಲ್ಪ ಒತ್ತಡ ಅನುಭವಿಸಬಹುದು. ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ರಕ್ತದ ಒತ್ತಡದ ಸಮಸ್ಯೆ ಕಾಣಿಸಬಹುದು. ಶರೀರಕ್ಕೆ ವಿಶ್ರಾಂತಿ ನೀಡುವುದು ಅತ್ಯವಶ್ಯಕ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಆಹಾರದಲ್ಲಿ ಎಣ್ಣೆ ಮತ್ತು ಮಸಾಲೆ ಕಡಿಮೆ ಮಾಡುವುದು ಉತ್ತಮ. ಯೋಗ, ಪ್ರಾಣಾಯಾಮ ಅಥವಾ ಹಗಲು ಸುತ್ತಾಟದಿಂದ ದೇಹದ ಶಕ್ತಿಯಲ್ಲಿ ಸಮತೋಲನ ಸಾಧ್ಯ. ಮನಸ್ಸಿನಲ್ಲಿ ಚಂಚಲತೆ ಇದ್ದರೆ ಧ್ಯಾನ ಅಥವಾ ಭಜನೆ ಉತ್ತಮ ಫಲ ನೀಡುತ್ತದೆ. ಆರೋಗ್ಯದಲ್ಲಿ ಚೈತನ್ಯವನ್ನು ಕಾಪಾಡಿಕೊಳ್ಳಲು ಬೆಳಗಿನ ತಂಪು ನೀರಿನ ಸ್ನಾನ, ಹಸಿರು ತರಕಾರಿಗಳು ಹಾಗೂ ಹಣ್ಣುಗಳ ಸೇವನೆ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂತೋಷದ ವಾತಾವರಣ ಇದೆ. ಮನೆಯ ಸದಸ್ಯರೊಂದಿಗೆ ಉತ್ಸಾಹದ ಸಂಭಾಷಣೆಗಳು ನಡೆಯಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಮನಸ್ಸಿನ ಹೊಂದಾಣಿಕೆ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಮನೆಯ ಕಾರ್ಯಗಳು ಯಶಸ್ವಿಯಾಗುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಮಾಲೋಚನೆ, ಭವಿಷ್ಯದ ನಿರ್ಧಾರಗಳ ಬಗ್ಗೆ ಚರ್ಚೆ ಮಾಡಲು ಇದು ಸೂಕ್ತ ದಿನ. ಅವಿವಾಹಿತರಿಗೆ ಹೊಸ ಪರಿಚಯಗಳ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಸಂತೋಷಕರ ಸುದ್ದಿಗಳು ಬರಬಹುದು. ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಗಮನ ಕೊಡಿ. ಮಿತವಚನದಿಂದ ಮಾತನಾಡಿದರೆ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಬುಧ ಗ್ರಹನ ಪ್ರಭಾವದಿಂದ ಚಿಂತನೆಗಳಲ್ಲಿ ಸ್ಪಷ್ಟತೆ ಹಾಗೂ ವಾಕ್ಪಟುತ್ವ ಹೆಚ್ಚಾಗುತ್ತದೆ. ಆದ್ದರಿಂದ ಇಂದು ಆಧ್ಯಾತ್ಮದಲ್ಲಿ ಧ್ಯಾನ ಅಥವಾ ಜಪಕ್ಕೆ ಸಮಯ ಕೊಡಿ. ವಾಣಿಜ್ಯ ಮತ್ತು ಸಂವಾದದ ಗ್ರಹವಾದ ಬುದ್ಧನನ್ನು ಆರಾಧಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ.
ಓಂ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 43 ಬಾರಿ ಜಪಿಸಿ. ಹಸಿರು ಹಣ್ಣುಗಳು ಅಥವಾ ಎಲೆಯ ತರಕಾರಿ ದಾನ ಮಾಡುವುದರಿಂದ ಬುದ್ಧ ಗ್ರಹನ ಅನುಗ್ರಹ ದೊರೆಯುತ್ತದೆ. ಹಸಿರು ಬಟ್ಟೆ ಅಥವಾ ಎಮರಾಲ್ಡ್ ರತ್ನ ಧರಿಸುವುದು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧ ಗ್ರಹನ ಬುದ್ಧಿವಂತಿಕೆ, ಚುರುಕುತನ ಹಾಗೂ ಸಂವಾದದ ಪ್ರತೀಕ. ಇದು ಚಿಂತನೆಗಳ ಸ್ಪಷ್ಟತೆಯನ್ನು ನೀಡುತ್ತದೆ ಹಾಗೂ ನಿರ್ಧಾರಗಳಲ್ಲಿ ದೃಢತೆ ತರಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಸಮತೋಲನ, ಶಾಂತಿ ಮತ್ತು ಹೊಸ ಶಕ್ತಿಯನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಸಸ್ಯದ ಬಳಿ ಧ್ಯಾನ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಕೆಲಸದ ನಿರ್ಧಾರಗಳು, ಸಂವಾದಗಳು ಹಾಗೂ ಹೊಸ ಯೋಜನೆಗಳ ಆರಂಭ ಫಲಕಾರಿ. ದೇವತಾ ಪೂಜೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳು ಈ ವೇಳೆಯಲ್ಲಿ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ, ಧೈರ್ಯ ಮತ್ತು ಸಮತೋಲನದ ಮನೋಭಾವದಿಂದ ದಿನವನ್ನು ಆರಂಭಿಸಲಿದ್ದಾರೆ. ನಿಮ್ಮ ಆಡಳಿತ ಗ್ರಹ ಶುಕ್ರನ ಪ್ರಭಾವದಿಂದ ಆಕರ್ಷಕತೆ, ವಿನಯ ಮತ್ತು ಕಲಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತವೆ. ಈ ದಿನ ಶಾಂತ ಚಿಂತನೆಗಳ ದಿನವಾಗಿದ್ದು, ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹಾಗೂ ಕೆಲಸಗಳಲ್ಲಿ ನಿಷ್ಠೆ ಕಾಣಿಸುತ್ತದೆ. ಹಳೆಯ ವಿಚಾರಗಳ ಪರಿಹಾರ ಮತ್ತು ಹೊಸ ಅವಕಾಶಗಳ ವಿಶ್ಲೇಷಣೆಗೆ ಇಂದು ಸೂಕ್ತ ದಿನ. ಮನಸ್ಸಿನಲ್ಲಿ ಶಾಂತಿ ಕಾಪಾಡಿಕೊಂಡು ಮುಂದುವರಿದರೆ ನಿಮ್ಮ ಕಾರ್ಯಗಳು ನಿಧಾನವಾಗಿ ಆದರೆ ದೃಢವಾಗಿ ಯಶಸ್ಸಿನ ದಾರಿಗೆ ಸಾಗುತ್ತವೆ. ಜೀವನದಲ್ಲಿ ಸ್ಥಿರತೆ ಬಯಸುವವರಿಗಾಗಿ ಇಂದು ಆಶಾದಾಯಕ ದಿನವಾಗಿದೆ. ಈ ದಿನವು ನಿಮ್ಮ ಹಣಕಾಸು, ಸಂಬಂಧಗಳು ಮತ್ತು ಜೀವನದ ಸೌಂದರ್ಯಮಯ ಅಂಶಗಳಿಗೆ ಬೆಳಕು ಚೆಲ್ಲುತ್ತದೆ. ಶುಕ್ರನ ಅನುಗ್ರಹದಿಂದ ಕಲಾ, ಸಂಗೀತ, ಆಭರಣ ಅಥವಾ ವಿನ್ಯಾಸ ಕ್ಷೇತ್ರದವರಿಗಾಗಿ ಇಂದು ವಿಶೇಷ ಯಶಸ್ಸಿನ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ಇಂದು ಶ್ರಮದಿಂದ ಉತ್ತಮ ಫಲ ಪಡೆಯುತ್ತಾರೆ. ನಿಮ್ಮ ಶಾಂತ, ಸ್ಥಿರ ಮತ್ತು ಜವಾಬ್ದಾರಿಯುತ ಸ್ವಭಾವದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯಬಹುದು. ಕೆಲವರಿಗೆ ಹೊಸ ಕೆಲಸದ ಒಪ್ಪಂದಗಳು ಅಥವಾ ಉತ್ತೇಜನದ ಸೂಚನೆಗಳು ದೊರೆಯಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುತ್ತದೆ. ಆದರೂ ಸ್ವಲ್ಪ ನಿಧಾನಗತಿಯ ಪರಿಸ್ಥಿತಿಯಿಂದ ಅಸಹನೆ ಉಂಟಾಗಬಹುದು. ತಾಳ್ಮೆಯಿಂದ ಮುಂದುವರೆದರೆ ಎಲ್ಲವೂ ನಿಮ್ಮ ಅನುಕೂಲಕ್ಕೆ ತಿರುಗುತ್ತದೆ. ನಿಮ್ಮ ಕೆಲಸದ ಶೈಲಿ ಇತರರಿಗೆ ಮಾದರಿಯಾಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಾದರೆ ಇಂದಿನ ದಿನ ಲಾಭದಾಯಕವಾದರೂ ನಿಧಾನಗತಿಯ ವಹಿವಾಟು ಕಾಣಬಹುದು. ಹೊಸ ಪಾಲುದಾರಿಕೆ ಅಥವಾ ವಿಸ್ತರಣೆ ಯೋಚನೆಗೆ ಇದು ಸೂಕ್ತ ದಿನವಲ್ಲ. ಬದಲಿಗೆ ಹಳೆಯ ವ್ಯವಹಾರಗಳನ್ನು ಬಲಪಡಿಸಲು ಪ್ರಯತ್ನಿಸಿ. ಕೃಷಿ, ಭೂಮಿ, ಆಸ್ತಿ, ವಸ್ತು ವ್ಯಾಪಾರಿಗಳಿಗೆ ಚಿಕ್ಕ ಮಟ್ಟದ ಲಾಭದ ಯೋಗವಿದೆ. ಉದ್ಯಮಿಗಳಿಗಾದರೆ ಹಣದ ಓಟ ಮತ್ತು ಖರ್ಚುಗಳ ಮೇಲಿನ ನಿಯಂತ್ರಣ ಮುಖ್ಯ. ಖರ್ಚು ಮತ್ತು ಲಾಭದ ಸಮತೋಲನ ಕಾಯ್ದುಕೊಳ್ಳುವವರು ಮುಂದಿನ ದಿನಗಳಲ್ಲಿ ಲಾಭವನ್ನು ಕಾಣುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಿಶ್ರ ಫಲದ ದಿನ. ಒಂದು ಕಡೆ ಹಳೆಯ ಹೂಡಿಕೆಗಳಿಂದ ಲಾಭದ ಸಂಕೇತಗಳಿವೆ. ಮತ್ತೊಂದು ಕಡೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಮನೆಯ ಅಲಂಕಾರ, ಕುಟುಂಬ ಕಾರ್ಯಕ್ರಮ ಅಥವಾ ವೈದ್ಯಕೀಯ ಕಾರಣಗಳಿಂದ ಖರ್ಚು ಸಂಭವಿಸಬಹುದು. ಹಣ ಹೂಡಿಕೆಯಲ್ಲಿ ಸಂಯಮ ಅಗತ್ಯ. ಹೊಸ ವ್ಯವಹಾರಗಳಲ್ಲಿ ಕೈ ಹಾಕುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಮಧ್ಯಾಹ್ನದ ನಂತರ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಕಾಣಬಹುದು. ಬ್ಯಾಂಕ್ ವ್ಯವಹಾರಗಳು ಅಥವಾ ಸಾಲ ಸಂಬಂಧಿತ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ವೃತ್ತಿ ಜೀವನದಲ್ಲಿ ಶ್ರಮದ ಫಲ ಆರ್ಥಿಕ ದೃಷ್ಟಿಯಿಂದ ನಿಧಾನವಾಗಿ ಕಾಣಿಸುತ್ತದೆ. ಶ್ರದ್ಧೆ, ನಿಯಮ ಮತ್ತು ಮಿತವ್ಯಯವನ್ನು ಪಾಲಿಸಿದರೆ ದೀರ್ಘಾವಧಿಯಲ್ಲಿ ಲಾಭದ ಫಲಿತಾಂಶಗಳು ದೊರೆಯುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ವೃಷಭ ರಾಶಿಯವರು ವಿಶ್ರಾಂತಿ ಮತ್ತು ಆಹಾರ ನಿಯಮ ಪಾಲನೆಗೆ ಹೆಚ್ಚು ಗಮನ ಕೊಡಬೇಕು. ಕಂಠದ ಸಮಸ್ಯೆ, ಕಫ, ಗಂಟಲು ಬಿಸಿ ಅಥವಾ ಅಲರ್ಜಿ ಸಮಸ್ಯೆಗಳು ಉಂಟಾಗಬಹುದು. ತಂಪಾದ ನೀರು, ಹಾಲು ಮತ್ತು ಬಿಸಿ ಆಹಾರಗಳಿಂದ ದೂರವಿರಿ. ನಿದ್ರೆ ಸಮರ್ಪಕವಾಗಿ ಪಡೆಯುವುದು ಮುಖ್ಯ. ಹೆಚ್ಚು ತಿನ್ನುವುದು ಅಥವಾ ಅಲ್ಪ ಚಲನೆಯಲ್ಲಿ ಸಮಯ ಕಳೆಯುವುದು ಆರೋಗ್ಯದ ಸಮಸ್ಯೆ ತರಬಹುದು. ಬೆಳಿಗ್ಗೆ ಹಗಲು ನಡೆಯುವುದು ಅಥವಾ ಪ್ರಾಣಾಯಾಮ ಮಾಡಿದರೆ ದೇಹದ ಚೈತನ್ಯ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಸ್ಥಿರತೆಗಾಗಿ ಹಸಿರು ಎಲೆ ತರಕಾರಿಗಳು, ನಿಂಬೆ ನೀರು ಮತ್ತು ಹಾಲಿನ ಉಪಯೋಗ ಶುಭ. ಶುಕ್ರನ ಪ್ರಭಾವದಿಂದ ಆಲಸ್ಯ ಹೆಚ್ಚಾಗಬಹುದು. ಆದ್ದರಿಂದ ಚುರುಕುತನ ಕಾಪಾಡಿಕೊಳ್ಳಲು ಮನಸ್ಸನ್ನು ಸಕಾರಾತ್ಮಕ ಚಿಂತನೆಗಳಲ್ಲಿ ತೊಡಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಶಾಂತ ವಾತಾವರಣ ಇರಬಹುದು. ನಿಮ್ಮ ಸೌಮ್ಯ ಸ್ವಭಾವದಿಂದ ಕುಟುಂಬದ ಸದಸ್ಯರು ಸಂತೋಷಗೊಳ್ಳುತ್ತಾರೆ. ಪತ್ನಿ, ಪತಿಯೊಂದಿಗೆ ಭಾವನಾತ್ಮಕ ಆಳದ ಸಂಭಾಷಣೆಗಳು ನಡೆಯುವ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಸಂತೋಷಕರ ಸುದ್ದಿಗಳು ಬರಬಹುದು. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ
ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಕೆಲವರಿಗೆ ಮನೆಯ ಅಲಂಕಾರ ಅಥವಾ ಸೌಂದರ್ಯವರ್ಧನೆಯ ಚಟುವಟಿಕೆಗಳಲ್ಲಿ ತೊಡಗುವ ಆಸಕ್ತಿ ಬರಬಹುದು. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಸಂಬಂಧ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಆದರೆ ಆತುರದಲ್ಲಿ ನಿರ್ಧಾರ ಕೈಗೊಳ್ಳುವುದು ತಪ್ಪಿಸಿ. ಮಾತು ಮತ್ತು ನಡೆಗಳಲ್ಲಿ ವಿನಯವನ್ನು ಕಾಪಾಡಿಕೊಳ್ಳಿ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಶುಕ್ರ ಗ್ರಹನ ಪ್ರಭಾವದಿಂದ ಶಾಂತಿ, ಸೌಂದರ್ಯ ಮತ್ತು ಪ್ರೀತಿಯ ಶಕ್ತಿ ಹೆಚ್ಚಾಗುತ್ತದೆ. ಆದ್ದರಿಂದ ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು, ದೇವಿಯ ಆರಾಧನೆ ಅಥವಾ ಸಂಗೀತ ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿ ತರಲಿದೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 48 ಬಾರಿ ಜಪಿಸಿದರೆ ಶುಕ್ರನ ಅನುಗ್ರಹ ದೊರೆಯುತ್ತದೆ. ಹಾಲು, ಸಕ್ಕರೆ ಅಥವಾ ಬಿಳಿ ಬಟ್ಟೆ ದಾನ ಮಾಡಿದರೆ ಶುಭ ಫಲ. ಬಿಳಿ ಹೂವಿನ ಮಾಲೆ ಅಥವಾ ಚಂದನದ ಸುವಾಸನೆ ಉಪಯೋಗಿಸುವುದು ಮನಸ್ಸಿಗೆ ತಂಪು ನೀಡುತ್ತದೆ. ದೇವಾಲಯದ ಪೂಜೆಯಲ್ಲಿ ಹಾಲಿನ ಅಭಿಷೇಕ ಅಥವಾ ಲೇಪನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರೀತಿಯ, ಸಮತೋಲನದ ಹಾಗೂ ಸೌಂದರ್ಯದ ಪ್ರತೀಕ. ಇದು ಶಾಂತಿ ಮತ್ತು ಸ್ಥಿರತೆಯ ಶಕ್ತಿಯನ್ನು ನೀಡುತ್ತದೆ. ಈ ಸಂಖ್ಯೆಯನ್ನು ಬಳಸುವವರು ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಯಶಸ್ಸು ಪಡೆಯುತ್ತಾರೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ಮನೋಬಲವನ್ನು ತರಿಸುತ್ತದೆ. ಬಿಳಿ ಉಡುಗೆ ಧರಿಸುವುದು ಅಥವಾ ಬಿಳಿ ಹೂವಿನ ಪೂಜೆ ಮಾಡುವುದು ಇಂದು ಶುಭಕಾರಕ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸಿನ ನಿರ್ಧಾರಗಳು, ವ್ಯಾಪಾರ ಮಾತುಕತೆಗಳು ಹಾಗೂ ಕುಟುಂಬ ನಿರ್ಣಯಗಳು ಯಶಸ್ವಿಯಾಗುತ್ತವೆ. ಈ ವೇಳೆಯಲ್ಲಿ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ಧೈರ್ಯ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕುತನ, ಬುದ್ಧಿವಂತಿಕೆ ಮತ್ತು ಮನಸ್ಸಿನ ಚಲನೆಯಿಂದ ತುಂಬಿರುವ ದಿನವನ್ನು ಎದುರಿಸಲಿದ್ದಾರೆ. ನಿಮ್ಮ ಆಡಳಿತ ಗ್ರಹ ಬುದ್ಧನ ಪ್ರಭಾವದಿಂದ ಚಿಂತನೆಗಳು ಸ್ಪಷ್ಟವಾಗಿರುತ್ತವೆ. ಆದರೆ ಮನಸ್ಸು ಒಂದೇ ವಿಷಯದಲ್ಲಿ ಹೆಚ್ಚು ಕಾಲ ನೆಲೆಯಾಗದ ಸ್ವಭಾವವು ಕಂಡುಬರುತ್ತದೆ. ಇಂದಿನ ದಿನ ಸಂವಹನ, ಸಂವಾದ ಮತ್ತು ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ವಿಶೇಷವಾಗಿ ಫಲಕಾರಿಯಾಗಿದೆ. ನಿಮ್ಮ ಮಾತುಗಳಲ್ಲಿ ನಿಖರತೆ, ವಿವೇಕ ಮತ್ತು ಪ್ರಭಾವ ಇರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ಬೆಳಿಗ್ಗೆ ಸ್ವಲ್ಪ ಆತುರದ ವಾತಾವರಣ ಇದ್ದರೂ ಮಧ್ಯಾಹ್ನದ ವೇಳೆಗೆ ಶಾಂತಿ ಮತ್ತು ಸಮತೋಲನ ಸಿಗುತ್ತದೆ. ಹೊಸ ಯೋಜನೆಗಳು, ಸಭೆಗಳು ಹಾಗೂ ಮಹತ್ವದ ನಿರ್ಧಾರಗಳಿಗೆ ಇಂದು ಗ್ರಹಸ್ಥಿತಿ ಅನುಕೂಲಕರವಾಗಿದೆ. ಸ್ನೇಹಿತರ ಅಥವಾ ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸದಲ್ಲಿ ಸುಲಭತೆ ಕಾಣಬಹುದು. ಆದರೆ ಹೆಚ್ಚು ವಿಚಾರಗಳನ್ನು ಒಂದೇ ವೇಳೆಯಲ್ಲಿ ಕೈಗೆತ್ತಿಕೊಳ್ಳುವ ಪ್ರಯತ್ನದಿಂದ ಸ್ವಲ್ಪ ಗೊಂದಲ ಉಂಟಾಗಬಹುದು. ಆದ್ದರಿಂದ ಕ್ರಮಬದ್ಧವಾಗಿ ನಡೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರು ಇಂದು ಶ್ರಮಶೀಲ ಹಾಗೂ ಬುದ್ಧಿವಂತ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ಬುದ್ಧ ಗ್ರಹದ ಪ್ರಭಾವದಿಂದ ಸಂವಾದ ಮತ್ತು ಮಾತುಕತೆಯ ಕೌಶಲ್ಯ ನಿಮ್ಮ ಯಶಸ್ಸಿನ ಕೀಲಿ. ಹೊಸ ಪ್ರಾಜೆಕ್ಟ್ಗಳಲ್ಲಿ ನಾಯಕತ್ವ ತೋರಿಸಲು ಇಂದು ಅವಕಾಶವಿದೆ. ಹಿರಿಯರ ಮೆಚ್ಚುಗೆ ಹಾಗೂ ಸಹೋದ್ಯೋಗಿಗಳ ಸಹಕಾರ ದೊರೆಯಬಹುದು. ಐಟಿ, ಶಿಕ್ಷಣ, ಮಾಧ್ಯಮ, ಕಮ್ಯುನಿಕೇಶನ್, ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಇಂದು ವಿಶಿಷ್ಟವಾದ ಫಲದಾಯಕ ದಿನ. ಹೊಸ ಆಲೋಚನೆಗಳನ್ನು ಹಿರಿಯರಿಗೆ ಮಂಡಿಸಿದರೆ ಅವು ಅಂಗೀಕಾರ ಪಡೆಯಬಹುದು. ಕೆಲವರಿಗೆ ವಿದೇಶಿ ಸಂಪರ್ಕಗಳಿಂದ ಪ್ರಯೋಜನ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗಾದರೆ ಇಂದು ಗ್ರಾಹಕರ ಸಂಪರ್ಕ ಮತ್ತು ಮಾರಾಟದಲ್ಲಿ ಚುರುಕುತನ ಹೆಚ್ಚಾಗುತ್ತದೆ. ಹೊಸ ಉತ್ಪನ್ನ ಅಥವಾ ಸೇವೆ ಪರಿಚಯಿಸಲು ಇದು ಅನುಕೂಲಕರ ಸಮಯ. ಆದಾಗ್ಯೂ ವ್ಯವಹಾರದಲ್ಲಿ ತಾಳ್ಮೆ ಮತ್ತು ಪೂರಕ ದಾಖಲೆಗಳ ಪರಿಶೀಲನೆ ಅಗತ್ಯ. ಅಲ್ಪ ನಿರ್ಲಕ್ಷ್ಯದಿಂದ ವಾದವಿವಾದ ಉಂಟಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಿಥುನ ರಾಶಿಯವರು ಉತ್ತಮ ಸ್ಥಿತಿಯನ್ನು ಅನುಭವಿಸಲಿದ್ದಾರೆ. ಹಿಂದಿನ ಪ್ರಯತ್ನಗಳಿಂದ ಲಾಭದ ಸೂಚನೆ ಇದೆ. ಹೂಡಿಕೆಗಳು ನಿಧಾನವಾಗಿ ಫಲ ನೀಡುತ್ತಿವೆ. ವ್ಯಾಪಾರ ಸಂಬಂಧಿತ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಆದರೆ ಖರ್ಚಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಅನಾವಶ್ಯಕ ಖರೀದಿಗಳು ಅಥವಾ ತುರ್ತು ಖರ್ಚುಗಳ ಸಾಧ್ಯತೆ ಇದೆ. ಮನೆಯವರ ಅಗತ್ಯಗಳನ್ನು ಪೂರೈಸುವ ಖರ್ಚು ಹೆಚ್ಚಾಗಬಹುದು. ಹೂಡಿಕೆಗಳಲ್ಲಿ ಚುರುಕಾಗಿರುವವರು ಮಧ್ಯಾಹ್ನದ ನಂತರದ ಸಮಯದಲ್ಲಿ ಲಾಭದಾಯಕ ನಿರ್ಧಾರ ಕೈಗೊಳ್ಳಬಹುದು. ಚಿನ್ನ, ಆಸ್ತಿ ಅಥವಾ ನವೀನ ತಂತ್ರಜ್ಞಾನ ಕ್ಷೇತ್ರದ ಹೂಡಿಕೆಗಳು ಭವಿಷ್ಯದಲ್ಲಿ ಫಲ ನೀಡುತ್ತವೆ. ಸಾಲ ಅಥವಾ ಕಂತುಗಳ ಪಾವತಿಯಲ್ಲಿ ಸ್ವಲ್ಪ ಒತ್ತಡ ಇರಬಹುದು, ಆದರೆ ಸಂಜೆ ವೇಳೆಗೆ ಪರಿಹಾರ ಸಿಗುತ್ತದೆ. ಹಣಕಾಸಿನ ನಿರ್ಧಾರಗಳಲ್ಲಿ ವಿವೇಕವನ್ನು ಕಾಪಾಡಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮನಸ್ಸಿನ ಶಾಂತಿ ಮುಖ್ಯ. ಚಿಂತನೆಗಳ ಅತಿಯಾಗಿ ಮನೋಭಾವದಲ್ಲಿ ಒತ್ತಡ ಉಂಟು ಮಾಡಬಹುದು. ತಲೆನೋವು, ಕಣ್ಣುಗಳ ದಣಿವು ಅಥವಾ ನಿದ್ರಾಹೀನತೆ ಕಾಣಿಸಬಹುದು. ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆಯಲ್ಲಿ ಮಿತಿಯನ್ನು ಪಾಲಿಸಿ. ಆಹಾರದಲ್ಲಿ ತೂಕದ ಆಹಾರಗಳ ಬದಲು
ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸಿ. ಬೆಳಗಿನ ಕಾಲದಲ್ಲಿ ಹಗುರ ವ್ಯಾಯಾಮ ಅಥವಾ ಸಣ್ಣ ಓಟದಿಂದ ದೇಹದಲ್ಲಿ ಚೈತನ್ಯ ಸಿಗುತ್ತದೆ. ಯೋಗ, ಧ್ಯಾನ ಅಥವಾ ಪ್ರಾಣಾಯಾಮದಿಂದ ಮನಸ್ಸಿನ ಚಂಚಲತೆ ತಗ್ಗುತ್ತದೆ. ಬೆಳಿಗ್ಗೆ ಹಸಿರು ಬಣ್ಣದ ವಸ್ತ್ರ ಧರಿಸಿ ಧ್ಯಾನ ಮಾಡಿದರೆ ಶಕ್ತಿ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವಹನ ಪ್ರಮುಖ. ಪತ್ನಿ ಅಥವಾ ಪತಿಯೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಸಂತೋಷ. ಕೆಲವರಿಗೆ ಸಂಬಂಧಗಳಲ್ಲಿ ಹೊಸ ಅರ್ಥಪೂರ್ಣ ಸಂವಾದಗಳು ನಡೆಯಬಹುದು. ಕುಟುಂಬದಲ್ಲಿ ಹಿರಿಯರ ಸಲಹೆ, ಮಕ್ಕಳ ಉತ್ಸಾಹ ಹಾಗೂ ಸಹೋದರರ ಬೆಂಬಲದಿಂದ ಮನೆತನದಲ್ಲಿ ಚೈತನ್ಯ. ವಿವಾಹಿತರಿಗಾದರೆ ಸಂಗಾತಿಯೊಂದಿಗೆ ಯೋಜನೆಗಳು ರೂಪುಗೊಳ್ಳಬಹುದು. ಅವಿವಾಹಿತರಿಗೆ ಹೊಸ ಪರಿಚಯಗಳ ಸೂಚನೆ ಇದೆ. ಬಂಧು ಮಿತ್ರರೊಂದಿಗೆ ಭೇಟಿಗಳು, ಸಂಭಾಷಣೆಗಳು ಸಂತೋಷದ ವಾತಾವರಣವನ್ನು ತರಲಿವೆ. ಆದರೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ನೇರ ಮಾತುಗಳು ಇತರರ ಮನಸ್ಸಿಗೆ ತೊಂದರೆ ನೀಡಬಹುದು. ಆದ್ದರಿಂದ ಶಾಂತ ಮತ್ತು ನಯವಾದ ಭಾಷೆಯನ್ನು ಬಳಸಿ. ಮನೆಯ ಹಿರಿಯರಿಗೆ ಗೌರವ ನೀಡುವುದು ಶುಭ ಫಲದಾಯಕ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಬುಧಗ್ರಹನ ಪ್ರಭಾವದಿಂದ ನಿಮಗೆ ಚಿಂತನಶೀಲತೆ, ಸಂವಾದದ ಕೌಶಲ್ಯ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ಆದ್ದರಿಂದ ಆಧ್ಯಾತ್ಮದಲ್ಲಿ ಜಪ ಅಥವಾ ವಾಚನದ ಮೂಲಕ ಶಕ್ತಿ ಸಂಗ್ರಹಿಸಿ. ಬುದ್ಧನ ಆರಾಧನೆ, ಹಸಿರು ವಸ್ತ್ರಧಾರಣೆ ಹಾಗೂ ಶಾಂತ ಧ್ಯಾನದಿಂದ ದಿನದ ಒತ್ತಡ ನಿವಾರಣೆಯಾಗುತ್ತದೆ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 43 ಬಾರಿ ಜಪಿಸಿ. ಬಾಲಕರಿಗೆ ಪಠ್ಯ ಸಾಮಗ್ರಿ ಅಥವಾ ಪುಸ್ತಕದ ದಾನ ಮಾಡುವುದರಿಂದ ಬುದ್ಧಗ್ರಹನ ಅನುಗ್ರಹ ದೊರೆಯುತ್ತದೆ. ಹಸಿರು ಎಲೆಗಳ ಪೂಜೆ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಗ್ರಹನ ಚುರುಕುತನ ಮತ್ತು ಸಂವಾದದ ಶಕ್ತಿ ಪ್ರತೀಕ. ಇದು ನಿಮಗೆ ತ್ವರಿತ ಚಿಂತನೆ, ವಿವೇಕ ಮತ್ತು ಸ್ಪಷ್ಟ ನಿರ್ಧಾರ ಶಕ್ತಿಯನ್ನು ನೀಡುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಇಂದಿನ ಕೆಲಸಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಸಸ್ಯಗಳ ಸನ್ನಿಧಿಯಲ್ಲಿ ಧ್ಯಾನ ಮಾಡುವುದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 10:00 ಮಧ್ಯಾಹ್ನ 12:00. ಈ ಸಮಯದಲ್ಲಿ ಕೆಲಸದ ನಿರ್ಧಾರಗಳು, ವ್ಯಾಪಾರ ವ್ಯವಹಾರಗಳು ಹಾಗೂ ಹೊಸ ಯೋಜನೆಗಳ ಆರಂಭ ಫಲಕಾರಿ. ದೇವತಾ ಪೂಜೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳು ಈ ವೇಳೆಯಲ್ಲಿ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸಮತೋಲನ, ಮನಃಶಾಂತಿ ಮತ್ತು ಒಳನೋಟದ ದಿನವನ್ನು ಅನುಭವಿಸಲಿದ್ದಾರೆ. ನಿಮ್ಮ ಆಡಳಿತ ಗ್ರಹ ಚಂದ್ರನು ಇಂದು ಶುಭ ಸ್ಥಿತಿಯಲ್ಲಿ ಇರುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಭಾವನಾತ್ಮಕ ಅಲೆಮಾಲೆ ಉಂಟಾಗಬಹುದು. ನಿಮ್ಮ ಚಿಂತನೆಗಳು ಗಾಢವಾಗಿರುತ್ತವೆ ಮತ್ತು ಪ್ರೀತಿಯ ವ್ಯಕ್ತಿಗಳ ಕುರಿತು ಹೆಚ್ಚು ಕಾಳಜಿ ತೋರಬಹುದು. ದಿನದ ಆರಂಭದಲ್ಲಿ ಸ್ವಲ್ಪ ಸುಸ್ತು ಅಥವಾ ದೌರ್ಬಲ್ಯ ಅನುಭವವಾದರೂ ಮಧ್ಯಾಹ್ನದಿಂದ ಚೈತನ್ಯ ಮತ್ತೆ ಹೆಚ್ಚಾಗುತ್ತದೆ. ಮನೆ, ಕುಟುಂಬ ಅಥವಾ ಆಪ್ತರ ಸಂಬಂಧಿತ ವಿಷಯಗಳಲ್ಲಿ ಗಮನ ಹರಿಸುವ ಅಗತ್ಯವಿದೆ. ಕಟಕ ರಾಶಿಯವರು ಸಹಜವಾಗಿ ಸಂವೇದನಾಶೀಲರಾಗಿರುವುದರಿಂದ ಇಂದು ಮಾತನಾಡುವ ಪ್ರತಿಯೊಂದು ಶಬ್ದದ ಪ್ರಭಾವದ ಬಗ್ಗೆ ಎಚ್ಚರಿಕೆಯಿಂದಿರಿ. ಈ ದಿನ ನಿಮ್ಮ ಕಲ್ಪನೆಗಳು ಮತ್ತು ಆತ್ಮವಿಶ್ವಾಸವು ಸರಿಯಾದ ದಾರಿಯಲ್ಲಿ ಹೋದರೆ ಯಶಸ್ಸು ಖಚಿತ. ಹೊಸ ಯೋಜನೆಗಳ ರೂಪುರೇಷೆ ಹಾಕಲು ಮನಸ್ಸಿನ ಶಾಂತಿಯನ್ನೇ ಆಧಾರ ಮಾಡಿಕೊಂಡು ಕ್ರಮ ಕೈಗೊಳ್ಳಲು ಇಂದು ಅತ್ಯಂತ ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕಟಕ ರಾಶಿಯವರು ಇಂದು ಸಹನಶೀಲತೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ಕೆಲಸದ ಒತ್ತಡ ಇರುವ ಸಾಧ್ಯತೆ ಇದೆ, ಆದರೆ ನಿಮ್ಮ ಶ್ರದ್ಧೆ ಮತ್ತು ಕಾಳಜಿಯು ನಿಮಗೆ ಉತ್ತಮ ಫಲ ತರುತ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ, ಆದರೆ ಹಿರಿಯರ ಮುಂದೆ ವಿನಯದಿಂದ ನಡೆದುಕೊಳ್ಳುವುದು ಅಗತ್ಯ. ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿರುವುದರಿಂದ ಕೆಲಸದಲ್ಲಿ ಹೊಸ ವಿಧಾನ ಅಥವಾ ಪರಿವರ್ತನೆ ತರಲು ಯತ್ನಿಸಬಹುದು. ಆಡಳಿತ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ನಿರ್ಧಾರ ಮಾಡುವ ಸಂದರ್ಭಗಳಲ್ಲಿ ಜಾಗರೂಕತೆ ಅಗತ್ಯ. ವ್ಯಾಪಾರಿಗಳಿಗಾದರೆ ಇಂದು ಹೊಸ ವ್ಯವಹಾರ ಒಪ್ಪಂದಗಳ ಕುರಿತು ಚರ್ಚೆಗಳು ನಡೆಯಬಹುದು. ಮನೆ ಅಥವಾ ಕುಟುಂಬ ಸದಸ್ಯರ ಸಹಕಾರದಿಂದ ವ್ಯಾಪಾರದಲ್ಲಿ ಚೈತನ್ಯ ಬರುತ್ತದೆ. ಆದರೆ ಹೂಡಿಕೆಗಳ ವಿಷಯದಲ್ಲಿ ಅತಿ ಆತುರ ತೋರಬೇಡಿ. ಉದ್ಯೋಗ ಬದಲಾವಣೆಯ ಯೋಚನೆ ಇರುವವರು ಇಂದು ಸರಿಯಾದ ಅವಕಾಶಗಳ ಹುಡುಕಾಟದಲ್ಲಿ ಮುಂದುವರಿಯಬಹುದು. ನಿಮ್ಮ ಶಾಂತ ಧಾಟಿ ಮತ್ತು ಆತ್ಮವಿಶ್ವಾಸ ಕೆಲಸದ ವಾತಾವರಣವನ್ನು ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಸ್ಥಿತಿ ಇಂದು ಸ್ಥಿರವಾಗಿರುತ್ತದೆ. ಹಳೆಯ ಸಾಲಗಳು ಅಥವಾ ಬಾಕಿಗಳ ನಿವಾರಣೆಗೆ ಪ್ರಯತ್ನಿಸಲು ಉತ್ತಮ ದಿನ. ಕೆಲವು ಖರ್ಚುಗಳು ಮನೆ ಮಂದಿ ಅಥವಾ ಮನೆಯ ಪರಿಷ್ಕರಣೆ ಕಾರ್ಯಗಳಿಗೆ ಹೋಗಬಹುದು. ಆದ್ದರಿಂದ ಬಜೆಟ್ನಲ್ಲಿ ನಿಯಂತ್ರಣ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ.
ಕುಟುಂಬದ ಸದಸ್ಯರ ಸಲಹೆಯಿಂದ ಹಣಕಾಸಿನಲ್ಲಿ ಹೊಸ ಯೋಜನೆಗಳ ಚಿಂತನೆಗಳು ಬರುವ ಸಾಧ್ಯತೆ ಇದೆ. ಭೂಮಿ ಅಥವಾ ಮನೆ ಖರೀದಿ ಸಂಬಂಧಿತ ಚರ್ಚೆಗಳು ಶುರುವಾಗಬಹುದು. ಹೊಸ ಹೂಡಿಕೆ ಮಾಡಲು ಮಧ್ಯಾಹ್ನದ ನಂತರದ ಸಮಯ ಉತ್ತಮ. ವ್ಯಾಪಾರದಲ್ಲಿ ಸ್ಥಿರ ಲಾಭದ ಸಾಧ್ಯತೆ ಇದೆ. ಅತಿಯಾದ ಖರ್ಚುಗಳಿಂದ ದೂರವಿದ್ದರೆ ಹಣಕಾಸಿನಲ್ಲಿ ಸುಧಾರಣೆ ಖಚಿತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಅತ್ಯವಶ್ಯಕ. ಚಂದ್ರಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವೊಮ್ಮೆ ಭಾವನಾತ್ಮಕ ಅಲೆಗಳು, ಆತಂಕ ಅಥವಾ ಚಿಂತೆ ಉಂಟಾಗಬಹುದು. ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸನ್ನು ಶಾಂತಗೊಳಿಸಬಹುದು. ಆಹಾರದಲ್ಲಿ ತಂಪಾದ ಪದಾರ್ಥಗಳು, ಹಣ್ಣುಗಳು ಮತ್ತು ನೀರಿನ ಸೇವನೆ ಹೆಚ್ಚಿಸುವುದು ಉತ್ತಮ. ಹೊಟ್ಟೆ ಸಂಬಂಧಿತ ತೊಂದರೆ ಅಥವಾ ನಿದ್ರೆ ಕೊರತೆಯುಂಟಾಗಬಹುದು, ಆದ್ದರಿಂದ ಸಮಯಕ್ಕೆ ವಿಶ್ರಾಂತಿ ನೀಡಿ. ಸಂಜೆಯ ವೇಳೆಯಲ್ಲಿ ಚಂದ್ರನ ಪೂಜೆ ಅಥವಾ ಬೆಳಕಿನ ದೀಪ ಹಚ್ಚುವುದು ಮನಃಶಾಂತಿಯನ್ನು, ಆರೋಗ್ಯದ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಪ್ರಕೃತಿಯಲ್ಲಿ ಕಾಲ ಕಳೆಯುವುದು, ಹಸಿರು ವಾತಾವರಣದಲ್ಲಿ ನಡೆಯುವುದು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಉಷ್ಣತೆ ಮತ್ತು ಪ್ರೀತಿಯ ವಾತಾವರಣ ಇದೆ. ಪತ್ನಿ ಪತಿಯೊಂದಿಗೆ ಆತ್ಮೀಯ ಸಂಭಾಷಣೆ ನಡೆಯಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿಗಳು ಬರಬಹುದು. ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಅಗತ್ಯವಿದೆ, ಆದರೆ ನಿಮ್ಮ ಸೇವಾ ಭಾವ ಮತ್ತು ಪ್ರೀತಿಯು ಶಾಂತಿಯನ್ನು ತರಲಿದೆ. ವಿವಾಹಿತರಿಗಾದರೆ ಈ ದಿನ ಮನಸ್ಸಿನಲ್ಲಿ ನಿಶ್ಚಿತತೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಪರಸ್ಪರದ ಅರ್ಥೈಸಿಕೆ ಹೆಚ್ಚಾಗುತ್ತದೆ. ಒಡನಾಡಿಯೊಂದಿಗೆ ಮಾಡಿದ ಸಂಭಾಷಣೆ ಭವಿಷ್ಯದ ನಿರ್ಧಾರಗಳಿಗೆ ದೃಢತೆ ನೀಡುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಬೆಳೆಯುವ ಯೋಗವಿದೆ. ಆಪ್ತ ಬಂಧುಗಳ ಭೇಟಿಯಿಂದ ಮನಸ್ಸಿಗೆ ಹರ್ಷ ಉಂಟಾಗುತ್ತದೆ. ಕುಟುಂಬದ ಹಿರಿಯರ ಸಲಹೆ ಮತ್ತು ಆಶೀರ್ವಾದ ನಿಮ್ಮ ಯಶಸ್ಸಿಗೆ ಪಥಪ್ರದರ್ಶಕವಾಗುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಚಂದ್ರನ ಶಾಂತ ಪ್ರಭಾವದ ದಿನ. ಈ ದಿನ ಮನಸ್ಸಿನ ಶಾಂತಿಗಾಗಿ ಆಧ್ಯಾತ್ಮಕ್ಕೆ ಸಮಯ ಕೊಡಿ. ಚಂದ್ರನ ಆರಾಧನೆ, ದೀಪ ಹಚ್ಚುವುದು ಅಥವಾ ಶಾಂತ ಮಂತ್ರ ಜಪದಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ. ಓಂ ಛಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಚಂದ್ರನಿಗೆ ಕಚ್ಚಾ ಹಾಲು, ಅಕ್ಕಿ ಅಥವಾ ಬಿಳಿ ಹೂವಿನ ನೈವೇದ್ಯ ಅರ್ಪಿಸುವುದು ಶುಭಕರ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ವಸ್ತುಗಳ ದಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಾಂತಿ, ಭಾವನೆ ಮತ್ತು ತಾಳ್ಮೆಯ ಪ್ರತೀಕ. ಇದು ಒಳನೋಟ ಮತ್ತು ಸಂವೇದನಾಶೀಲತೆಯನ್ನು ಹೆಚ್ಚಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ದೀರ್ಘದೃಷ್ಟಿಯತ್ತ ಮುನ್ನಡೆಯುತ್ತವೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಮತ್ತು ತಾಜಾತನ ನೀಡುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ಹೂವಿನ ಬಳಕೆ ಇಂದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಚಂದ್ರನ ಪ್ರಭಾವ ಹೆಚ್ಚು. ಈ ವೇಳೆಯಲ್ಲಿ ಪೂಜೆ, ಕುಟುಂಬ ಚಟುವಟಿಕೆಗಳು ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಫಲಕಾರಿಯಾಗುತ್ತವೆ. ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ಆಕರ್ಷಣೆ ಈ ವೇಳೆಯಲ್ಲಿ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಗೌರವ ಮತ್ತು ನಾಯಕತ್ವದಿಂದ ಕೂಡಿದ ದಿನವನ್ನು ಅನುಭವಿಸಲಿದ್ದಾರೆ. ನಿಮ್ಮ ಆಡಳಿತ ಗ್ರಹ ಸೂರ್ಯನ ಪ್ರಭಾವ ಇಂದು ಬಲವಾಗಿರುವುದರಿಂದ ಮನಸ್ಸಿನಲ್ಲಿ ಧೈರ್ಯ ಮತ್ತು ನಿಶ್ಚಿತತೆ ತುಂಬಿರುತ್ತದೆ. ನೀವು ಮಾಡುವ ಕೆಲಸಗಳಲ್ಲಿ ಪ್ರಭಾವಶೀಲತೆ ಮತ್ತು ದೃಢ ಸಂಕಲ್ಪ ಸ್ಪಷ್ಟವಾಗಿ ಕಾಣುತ್ತದೆ. ಜನಸಮೂಹದಲ್ಲಿ ನಿಮ್ಮ ಮಾತುಗಳಿಗೆ ಗೌರವ ಸಿಗುತ್ತದೆ. ಆದರೆ ಸೂರ್ಯನ ತೇಜಸ್ಸಿನಂತೆಯೇ ಇಂದು ನಿಮ್ಮ ಮಾತುಗಳು ಕೆಲವೊಮ್ಮೆ ತೀವ್ರವಾಗಬಹುದು. ಆದ್ದರಿಂದ ಶಾಂತತೆ, ವಿನಯ ಮತ್ತು ವಿವೇಕದಿಂದ ನಡೆದುಕೊಳ್ಳುವುದು ಮುಖ್ಯ. ಇತರರ ಭಾವನೆಗಳನ್ನು ಗೌರವಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ. ಇಂದು ನಿಮ್ಮ ಕಾರ್ಯಗಳಲ್ಲಿ ಹೊಸ ಶಕ್ತಿ ಹಾಗೂ ಉತ್ಸಾಹ ಕಾಣಬಹುದು. ಹೊಸ ಯೋಜನೆಗಳ ಪ್ರಾರಂಭ, ಅಧಿಕಾರಿಗಳೊಂದಿಗೆ ಸಂವಾದ ಅಥವಾ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವುದಕ್ಕೆ ಇದು ಅತ್ಯುತ್ತಮ ದಿನವಾಗಿದೆ. ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಫಲಪ್ರದವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಸಿಂಹರಾಶಿಯವರು ಇಂದು ತಮ್ಮ ನಾಯಕತ್ವದಿಂದ ವಿಶಿಷ್ಟ ಗುರುತು ಮೂಡಿಸುತ್ತಾರೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನು ಗೌರವಿಸುತ್ತಾರೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೊಸ ಯೋಜನೆಯ ನಿರ್ವಹಣೆಯ ಜವಾಬ್ದಾರಿ ದೊರೆಯಬಹುದು. ಸರ್ಕಾರಿ ನೌಕರರಿಗೆ ಅಧಿಕಾರದ ವಿಸ್ತರಣೆ ಸಾಧ್ಯ. ವ್ಯವಹಾರದಲ್ಲಿರುವವರು ಇಂದು ಹೊಸ ಒಪ್ಪಂದ ಅಥವಾ ಬಂಡವಾಳ ಹೂಡಿಕೆ ಕುರಿತು ಚಿಂತನೆ ಮಾಡಬಹುದು. ಬಿಸಿನೆಸ್ ಪ್ರಸ್ತಾವನೆಗಳನ್ನು ಚರ್ಚಿಸಲು ಮಧ್ಯಾಹ್ನದ ಸಮಯ ಹೆಚ್ಚು ಅನುಕೂಲಕರ. ಭಾಗಸಹಕಾರಿಗಳೊಂದಿಗೆ ವಿಶ್ವಾಸದಿಂದ ವರ್ತಿಸಿದರೆ ಉನ್ನತಿ ಸಾಧ್ಯ. ವೃತ್ತಿ ಬದಲಿ ಅಥವಾ ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಇಂದು ಒಳ್ಳೆಯ ಮಾಹಿತಿ ಬರುವ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನ ಮತ್ತು ಆತ್ಮವಿಶ್ವಾಸ ನಿಮಗೆ ಮಾರ್ಗ ತೆಗೆಯುತ್ತದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಪ್ರಗತಿಯ ಸೂಚನೆ ಇದೆ. ಹಳೆಯ ಬಾಕಿ ಹಣದ ಒಂದು ಭಾಗ ವಾಪಸ್ ಬರುವ ಸಾಧ್ಯತೆ. ಆಸ್ತಿ, ಮನೆ, ವಾಹನ ಅಥವಾ ಉಳಿತಾಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಇಂದು ಉತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಅನಾವಶ್ಯಕ ಖರ್ಚುಗಳಿಂದ ಎಚ್ಚರಿಕೆ ಅಗತ್ಯ. ಕುಟುಂಬದ ಆಚರಣೆ, ಅತಿಥಿ ಸತ್ಕಾರ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಖರ್ಚು ಸಂಭವಿಸಬಹುದು. ಆದ್ದರಿಂದ ಮಿತವ್ಯಯ ಅನುಸರಿಸಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರಿಂದ ಹಣದ ಲಾಭ ಸಾಧ್ಯ. ಹೂಡಿಕೆಗಾಗಿ ಸಂಜೆ ವೇಳೆಯೂ ಉತ್ತಮ. ಬಂಗಾರ ಅಥವಾ ಆಸ್ತಿ ವ್ಯವಹಾರದಲ್ಲಿ ಯಶಸ್ಸು ದೊರೆಯಬಹುದು. ಹಣಕಾಸಿನ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಸೂಕ್ತ. ಗೃಹಸ್ಥಿತಿ ಹಣಕಾಸಿನ ಸ್ಥಿರತೆ ಮತ್ತು ಗೌರವವನ್ನು ಒದಗಿಸುತ್ತಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯ ಸ್ಥಿತಿ ಉತ್ತಮವಾದರೂ ಅತಿ ಕೆಲಸ ಅಥವಾ ಮಾನಸಿಕ ಒತ್ತಡದಿಂದ ತಲೆನೋವು ಅಥವಾ ರಕ್ತದ ಒತ್ತಡದ ಸಮಸ್ಯೆ ಎದುರಾಗಬಹುದು. ಬೆಳಗಿನ ಸೂರ್ಯನ ರಶ್ಮಿಯಲ್ಲಿ 10 ನಿಮಿಷ ಕಾಲ ತಂಗುವುದು ಶಕ್ತಿಯುಳ್ಳ ದಿನದ ಆರಂಭಕ್ಕೆ ಸಹಾಯಕ. ಆಹಾರದಲ್ಲಿ ನಿಯಮ, ವಿಶ್ರಾಂತಿ ಮತ್ತು ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ಹೃದಯ, ಕಣ್ಣು ಅಥವಾ ಹೊಟ್ಟೆ ಭಾಗದ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಯೋಗ, ಧ್ಯಾನ ಅಥವಾ ಸೂರ್ಯ ನಮಸ್ಕಾರದಿಂದ ಶರೀರದ ಶಕ್ತಿ ಮತ್ತು ಮನಃಶಾಂತಿ ದೊರೆಯುತ್ತದೆ. ಆರೋಗ್ಯದ ಸ್ಥಿರತೆಗೆ ಹಾಲು, ತುಪ್ಪ ಮತ್ತು ಹಣ್ಣುಗಳ ಸೇವನೆ ಶ್ರೇಷ್ಠ. ಮನಸ್ಸಿನ ಸ್ಥಿತಪ್ರಜ್ಞೆ ಕಾಪಾಡಿದರೆ ಶರೀರವು ಚುರುಕಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂತೋಷದ ವಾತಾವರಣ ಇದೆ. ಮನೆಯ ಹಿರಿಯರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಅವರ ಆಶೀರ್ವಾದದಿಂದ ಮನೆಯ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ವಿವಾಹಿತರಾದವರಿಗೆ ಸಂಗಾತಿಯ ಪ್ರೀತಿ ಮತ್ತು ಬೆಂಬಲ ಲಭ್ಯವಾಗುತ್ತದೆ. ಪರಸ್ಪರ ಸಹಕಾರದಿಂದ ಮನೆಯಲ್ಲಿ ನೆಮ್ಮದಿ ಉಂಟಾಗುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ವಿವಾಹ ಸಂಬಂಧಿತ ಚರ್ಚೆಗಳು ಶುಭಕಾರಕ. ಮಕ್ಕಳ ಸಾಧನೆ ಅಥವಾ ಶಿಕ್ಷಣದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು. ಕುಟುಂಬದ ಎಲ್ಲರಿಗೂ ನಿಮ್ಮ ಶ್ರದ್ಧೆ ಮತ್ತು ಸಮಯ ನೀಡಿದರೆ ಮನಸ್ಸಿನಲ್ಲಿ ತೃಪ್ತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಸೂರ್ಯಗ್ರಹಣ ಪ್ರಭಾವ ಮತ್ತು ಬುಧಗ್ರಹಣ ಸಂಯೋಗದಿಂದ ನಿಮ್ಮ ಚಿಂತನೆಗಳಲ್ಲಿ ಪ್ರಕಾಶಮಾನತೆ ಹಾಗೂ ವಾಕ್ಪಟುತ್ವ ಹೆಚ್ಚಾಗುತ್ತದೆ. ಈ ದಿನ ಸೂರ್ಯನ ಆರಾಧನೆ ಹಾಗೂ ಧ್ಯಾನ ಅತ್ಯಂತ ಶುಭಕಾರಿ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ ಓಂ ಗೃಣಿಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ದಿನ ದಾನ ಧರ್ಮ, ಸೇವಾ ಕಾರ್ಯ ಅಥವಾ ಹಿರಿಯರಿಗೆ ನೆರವು ನೀಡುವುದರಿಂದ ಆತ್ಮಶಾಂತಿ ದೊರೆಯುತ್ತದೆ. ಗೋಧೂಮ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಳದಿ ಪುಷ್ಪಗಳಿಂದ ಸೂರ್ಯನ ಪೂಜೆ ಮಾಡುವುದು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ, ನಾಯಕತ್ವ ಮತ್ತು ಪ್ರಭಾವದ ಪ್ರತೀಕ. ಇದು ಗೌರವ, ಆತ್ಮವಿಶ್ವಾಸ ಹಾಗೂ ಸಾಧನೆಗೆ ಪ್ರೇರಣೆ ನೀಡುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ತರಲು ಸಹಾಯ ಮಾಡುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ನಿಮ್ಮ ಮನಸ್ಸಿಗೆ ಚೈತನ್ಯ, ಉತ್ಸಾಹ ಮತ್ತು ಧೈರ್ಯ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ 10 ರಿಂದ 30 ರವರೆಗೆ. ಈ ಸಮಯದಲ್ಲಿ ಹೊಸ ಕೆಲಸದ ಆರಂಭ, ಅಧಿಕಾರಿಗಳ ಭೇಟಿ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಅತ್ಯಂತ ಶುಭಯೋಗ. ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ನಿಮ್ಮ ಶಕ್ತಿಯನ್ನು ವೃದ್ಧಿಸುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಚಿಂತನೆಗಳಲ್ಲಿ ಸ್ಪಷ್ಟತೆ, ಕಾರ್ಯಗಳಲ್ಲಿ ಕ್ರಮಬದ್ಧತೆ ಮತ್ತು ಮಾತಿನಲ್ಲಿ ತಾತ್ವಿಕತೆ ಹೊಂದಿರುವ ದಿನ. ನಿಮ್ಮ ಆಡಳಿತ ಗ್ರಹ ಬುದ್ಧನ ಪ್ರಭಾವದಿಂದ ವಿಶ್ಲೇಷಣಾ ಶಕ್ತಿ, ತೀರ್ಮಾನ ಶಕ್ತಿ ಮತ್ತು ವಾಕ್ಚಾತುರ್ಯ ಹೆಚ್ಚಾಗುತ್ತದೆ. ಸಣ್ಣ ವಿಷಯಗಳನ್ನು ಗಮನದಿಂದ ನೋಡುವ ಗುಣದಿಂದ ನೀವು ಇತರರಿಗಿಂತ ಉತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ಳುವಿರಿ. ಇಂದು ನಿಮ್ಮ ಸಮಯ ನಿರ್ವಹಣಾ ಸಾಮರ್ಥ್ಯ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ಕೆಲಸಗಳಲ್ಲಿ ವಿನ್ಯಾಸ, ಯೋಜನೆ ಮತ್ತು ಕಾಳಜಿ ಇರುವುದರಿಂದ ಫಲಕಾರಿಯಾದ ದಿನವಾಗಲಿದೆ. ಕೆಲವರಿಗೆ ಹಳೆಯ ಕೆಲಸಗಳು ಮುಗಿಯುವ ಹಾಗೂ ಹೊಸ ಯೋಜನೆಗಳಿಗೆ ಪ್ರಾರಂಭದ ಯೋಗವಿದೆ. ಹೊಸ ವಿಷಯಗಳನ್ನು ಕಲಿಯುವ, ಬುದ್ಧಿವಂತರೊಂದಿಗೆ ಸಂವಾದ ನಡೆಯುವ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಅನುಕೂಲಕರ ದಿನ. ಆದರೆ ಅತಿಯಾದ ಚಿಂತನೆಯಿಂದ ಮನಸ್ಸಿಗೆ ಒತ್ತಡ ಉಂಟಾಗಬಹುದು. ಅದಕ್ಕಾಗಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರು ಇಂದು ಕೆಲಸದ ವಿಷಯದಲ್ಲಿ ನಿಖರತೆ ಹಾಗೂ ಶಿಸ್ತು ತೋರಿಸುತ್ತಾರೆ. ಕಚೇರಿಯಲ್ಲಿ ನಿಮ್ಮ ಪರಿಶ್ರಮ ಮತ್ತು ವಿವೇಕದ ನೋಟ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹೊಸ ಯೋಜನೆಗಳ ನಿರ್ವಹಣೆ ಅಥವಾ ದಾಖಲೆ ಕಾರ್ಯದ ಹೊಣೆಗಾರಿಕೆ ದೊರೆಯಬಹುದು. ಹುದ್ದೆ ಉನ್ನತಿ ಅಥವಾ ಪ್ರಶಂಸೆಯ ಯೋಗವಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಸಿಗುತ್ತದೆ, ಆದರೆ ಹೆಚ್ಚು ವಿಶ್ಲೇಷಣೆ ಅಥವಾ ಟೀಕಾತ್ಮಕ ಮಾತುಗಳಿಂದ ದೂರವಿರಿ.
ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ನೌಕರಿ ಸಂಬಂಧಿತ ಸುದ್ದಿಯೂ ಬರಬಹುದು. ಉದ್ಯಮಿಗಳಾದರೆ ಇಂದು ವಸ್ತುಗಳ ಗುಣಮಟ್ಟ, ಲೆಕ್ಕಪತ್ರಗಳು ಮತ್ತು ಗ್ರಾಹಕರ ಪ್ರತಿಕ್ರಿಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಹೊಸ ಒಪ್ಪಂದಗಳ ವಿಚಾರದಲ್ಲಿ ಸ್ಪಷ್ಟತೆ ಇರಲಿ. ವ್ಯಾವಹಾರಿಕವಾಗಿ ಇಂದಿನ ದಿನ ನಿರ್ಣಾಯಕವಾದರೂ ಶ್ರದ್ಧೆಯುತ ಕಾರ್ಯಪದ್ಧತಿ ಯಶಸ್ಸು ತರುತ್ತದೆ. ನಿಮ್ಮ ವೃತ್ತಿಪರ ನಿಷ್ಠೆ ಮತ್ತು ಶ್ರದ್ಧೆ ಇಂದು ಫಲಪ್ರದವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಧ್ಯಮವಾಗಿ ಶುಭ. ಹೊಸ ಆದಾಯ ಮೂಲಗಳ ಯೋಗವಿದೆ, ಆದರೆ ಖರ್ಚುಗಳ ಪ್ರಮಾಣವು ಹೆಚ್ಚಿರಬಹುದು. ಮನೆಗೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಹಣಕಾಸಿನ ಯೋಜನೆಗಳ ಪರಿಶೀಲನೆಗೆ ಇದು ಸೂಕ್ತ ದಿನ. ಬ್ಯಾಂಕ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಮಧ್ಯಾಹ್ನದ ನಂತರ ಹಣದ ಪ್ರವಾಹ ಸುಧಾರಣೆಯ ಯೋಗವಿದೆ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಬುದ್ಧಿವಂತ ನಿರ್ಧಾರ ಅಗತ್ಯ. ಬುಧ ಗ್ರಹನ ಪ್ರಭಾವದಿಂದ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಉತ್ತಮ ವಿವೇಕ ಸಿಗುತ್ತದೆ, ಆದರೆ ತುರ್ತು ಖರ್ಚುಗಳಿಂದ ದೂರವಿರಿ. ಗ್ರಾಮೀಣ ವ್ಯಾಪಾರ, ಸೇವಾ ವಲಯ ಮತ್ತು ಶಿಕ್ಷಣ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಯೋಗವಿದೆ. ಹಿರಿಯರ ಸಲಹೆಯ ಮೇರೆಗೆ ಹಣ ನಿರ್ವಹಿಸಿದರೆ ಯಶಸ್ಸು ಖಚಿತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ದೇಹ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಅಜೀರ್ಣ, ಹೊಟ್ಟೆ ನೋವು ಅಥವಾ ಆಹಾರ ವ್ಯತ್ಯಯದಿಂದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ನಿಯಮಿತ ಆಹಾರ ಮತ್ತು ನೀರಿನ ಸೇವನೆ ಅನಿವಾರ್ಯ. ಮನಸ್ಸಿನ ಚಿಂತೆ, ಒತ್ತಡ ಅಥವಾ ನಿದ್ರೆಯ ಕೊರತೆಯಿಂದ ಶರೀರದ ಶಕ್ತಿ ಕುಗ್ಗಬಹುದು. ಧ್ಯಾನ, ಯೋಗ ಅಥವಾ ಪ್ರಕೃತಿಯಲ್ಲಿ ಕಾಲ ಕಳೆಯುವುದು ಶ್ರೇಯಸ್ಕರ. ಹಗಲು ಸಮಯದಲ್ಲಿ ಹಸಿರು ಪರಿಸರದಲ್ಲಿ ನಡೆಯುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆಗಾಗಿ ಬೆಳಗಿನ ಸಮಯದಲ್ಲಿ ನಿಂಬೆ ನೀರು ಅಥವಾ ತುಪ್ಪದ ಹಾಲು ಸೇವನೆ ಲಾಭಕಾರಿ. ಕೆಲಸದ ಮಧ್ಯೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಸಮತೋಲನ ಹಾಗೂ ನಯವಾದ ಸಂವಹನ ಅಗತ್ಯ. ಹಿರಿಯರೊಂದಿಗೆ ಚರ್ಚೆಗಳಲ್ಲಿ ಗೌರವ ಮತ್ತು ಶಾಂತ ವಚನ ಇರಲಿ. ಪತ್ನಿ ಅಥವಾ ಪತಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು, ಆದರೆ ನೀವು ತಾಳ್ಮೆಯಿಂದ ವರ್ತಿಸಿದರೆ ಅದು ಶಾಂತಿಯಾಗುತ್ತದೆ. ವಿವಾಹಿತರಾದವರು ಸಂಗಾತಿಯೊಂದಿಗೆ ಆರ್ಥಿಕ ಅಥವಾ ಕುಟುಂಬ ನಿರ್ಧಾರಗಳ ಬಗ್ಗೆ ಚರ್ಚೆ ಮಾಡಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಸಾಧನೆ ಬಗ್ಗೆ ಸಂತೋಷಕರ ಸುದ್ದಿಗಳು ಬರಬಹುದು. ಅವಿವಾಹಿತರಾದವರಿಗೆ ಹೊಸ ಪರಿಚಯಗಳ ಯೋಗವಿದೆ. ಕುಟುಂಬದ ಆಶೀರ್ವಾದದಿಂದ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಸಾಧ್ಯ. ಇನ್ನು ನಿಮ್ಮ ಮನೆಗೆ ಸಂಬಂಧಿಸಿದ ಯಾವುದೇ ಪೂಜೆ ಅಥವಾ ಧಾರ್ಮಿಕ ಕಾರ್ಯಕ್ಕೆ ಉತ್ತಮ ಸಮಯ. ವೀಕ್ಷಕರೇ, ನೀವು ಈ ಬುಧವಾರ ಬುಧ ಗ್ರಹನ ಪ್ರಭಾವದಿಂದ ಧ್ಯಾನ, ಪಠಣ ಮತ್ತು ಜಪಗಳಿಗೆ ಅನುಕೂಲಕರ ದಿನ. ಬುಧ ಗ್ರಹವು ಜ್ಞಾನ ಮತ್ತು ಮಾತಿನ ಪ್ರಭಾವವನ್ನು ನೀಡುವುದರಿಂದ ಇಂದು ಆಧ್ಯಾತ್ಮಿಕ ಜಾಗೃತಿಗೆ ಸಮಯ ಕೊಡಿ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 31 ಅಥವಾ 54 ಬಾರಿ ಜಪಿಸಿ. ಹಸಿರು ಹಣ್ಣುಗಳು ಅಥವಾ ತರಕಾರಿಗಳನ್ನು ದಾನ ಮಾಡುವುದು ಶುಭಕರ. ದೇವಾಲಯದಲ್ಲಿ ಗಂಧ ಅಥವಾ ಹಸಿರು ಹೂವಿನ ಮಾಲೆ ಅರ್ಪಿಸಿ. ಹಸಿರು ಬಣ್ಣದ ಉಡುಗೆ ಅಥವಾ ಅಲಂಕಾರ ಧರಿಸುವುದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗಾರಿಕೆಯ, ವಾಕ್ಚಾತುರ್ಯದ ಮತ್ತು ವಿವೇಕದ ಸಂಕೇತ. ನಿರ್ಧಾರಗಳಲ್ಲಿ ದೃಢತೆ ಮತ್ತು ಸ್ಪಷ್ಟತೆ ತರಲು ಇದು ಸಹಾಯಕ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ಕೆಲಸದ ಫಲ ಶ್ರೇಷ್ಠವಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಸಮತೋಲನ, ಶಾಂತಿ ಮತ್ತು ಹೊಸ ಚೈತನ್ಯವನ್ನು ತರುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಸಸ್ಯದ ಬಳಿ ಧ್ಯಾನ ಮಾಡುವುದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ವೃತ್ತಿ, ಹಣಕಾಸು ಮತ್ತು ಕುಟುಂಬ ಸಂಬಂಧಿತ ನಿರ್ಧಾರಗಳು ಫಲಕಾರಿ. ದೇವತಾ ಪೂಜೆ ಅಥವಾ ಹೊಸ ಯೋಜನೆಗಳ ಆರಂಭ ಈ ವೇಳೆಯಲ್ಲಿ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಸೌಂದರ್ಯ ಬೋಧನೆ ಮತ್ತು ತಾಳ್ಮೆಯೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಆಡಳಿತ ಗ್ರಹ ಶುಕ್ರನು ಇಂದಿನ ದಿನ ಅತ್ಯಂತ ಶಕ್ತಿಯುತ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಚಿಂತನೆಗಳು ಸೃಜನಾತ್ಮಕವಾಗಿದ್ದು ಮನಸ್ಸು ಕಲಾತ್ಮಕ ದೃಷ್ಟಿಯಿಂದ ತುಂಬಿರುತ್ತದೆ. ನಿಮ್ಮ ಸೌಂದರ್ಯಾಭಿಮಾನ ಮತ್ತು ಸೌಮ್ಯ ಮಾತುಗಳು ಸುತ್ತಲಿನವರ ಮನವನ್ನು ಗೆಲ್ಲಬಲ್ಲವು. ಆದರೆ ಈ ದಿನ ಮನಸ್ಸಿನ ಅಸ್ಥಿರತೆ ಅಥವಾ ನಿರ್ಣಯದ ಗೊಂದಲವು ಉಂಟಾಗಬಹುದು. ಯಾರಿಗಾದರೂ ತೃಪ್ತಿಪಡಿಸಲು ಪ್ರಯತ್ನಿಸುವಾಗ ನಿಮ್ಮ ಸ್ವಂತ ಸಂತೋಷದ ಕಡೆ ಗಮನ ಕೊಡದಿರುವ ಸಾಧ್ಯತೆ ಇದೆ. ಆದ್ದರಿಂದ ಇಂದಿನ ಪಾಠ, ನಿಮ್ಮ ಒಳಮನಸ್ಸಿನ ಮಾತುಗಳನ್ನು ಕೇಳಿ ನಡೆದುಕೊಳ್ಳಿ. ಹೊಸ ಯೋಜನೆಗಳನ್ನು ತಾಳ್ಮೆಯಿಂದ ಪ್ರಾರಂಭಿಸಿ, ಅತಿಯಾದ ಆತುರದಿಂದ ದೂರವಿರಿ.
ಇಂದು ಕಲಾತ್ಮಕ, ಸಂವಾದಾತ್ಮಕ ಮತ್ತು ಸೌಂದರ್ಯ ಸಂಬಂಧಿ ಕೆಲಸಗಳಿಗೆ ಅತ್ಯಂತ ಶುಭಯೋಗ. ನಿಮ್ಮ ಸೃಜನಶೀಲತೆ ನಿಮಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತುಲಾ ರಾಶಿಯವರು ಇಂದು ಸಮತೋಲನದ ನಡೆ ಪ್ರದರ್ಶಿಸಬೇಕು. ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಸಹಕಾರ ಮತ್ತು ಸೌಹಾರ್ದದಿಂದ ಕೆಲಸ ಮುಗಿಸುವವರು ಪ್ರಶಂಸೆಗೆ ಪಾತ್ರರಾಗುತ್ತಾರೆ. ಮೇಲಾಧಿಕಾರಿಗಳು ನಿಮ್ಮ ಶಾಂತ ಸ್ವಭಾವ ಮತ್ತು ನಿರ್ಣಯದ ವಿವೇಕವನ್ನು ಮೆಚ್ಚಬಹುದು. ಕಲಾ, ವಿನ್ಯಾಸ, ಫ್ಯಾಷನ್, ಮಾಧ್ಯಮ ಅಥವಾ ಸಂವಹನ ಕ್ಷೇತ್ರದವರು ಇಂದು ಸೃಜನಾತ್ಮಕ ಯಶಸ್ಸು ಕಾಣಬಹುದು. ಹೊಸ ಯೋಜನೆಗಳು, ಗ್ರಾಹಕರ ಪ್ರಸ್ತಾವನೆಗಳು ಅಥವಾ ಹೊಸ ಒಪ್ಪಂದಗಳು ಒಳ್ಳೆಯ ಫಲ ನೀಡಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಹೊಸ ದಿಕ್ಕಿನ ಬಗ್ಗೆ ಸ್ಪಷ್ಟ ನಿರ್ಧಾರಕ್ಕೆ ಬರಬಹುದು. ಮಾತುಕತೆಯಲ್ಲಿ ಶಾಂತ ಸ್ವರ ಮತ್ತು ಸ್ಪಷ್ಟವಾಗ್ನತೆಯು ಯಶಸ್ಸಿಗೆ ಕಾರಣವಾಗಬಹುದು. ಉದ್ಯಮಿಗಳಾದರೆ ಗ್ರಾಹಕರ ವಿಶ್ವಾಸ ಗಳಿಸಲು ಇಂದು ಉತ್ತಮ ಅವಕಾಶಗಳಿವೆ. ಹೊಸ ಪಾಲುದಾರಿಕೆ ವಿಚಾರದಲ್ಲಿ ಆತುರ ತೋರಿಸಬೇಡಿ. ಒಪ್ಪಂದದ ಅಂಶಗಳನ್ನು ಓದಿ ವಿಶ್ಲೇಷಿಸಿ ಬಳಿಕ ತೀರ್ಮಾನಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ತುಲಾ ರಾಶಿಯವರಿಗೆ ಮಧ್ಯಮವಾದ ದಿನ. ಆದಾಯದೊಂದಿಗೆ ಕೆಲವು ಖರ್ಚುಗಳ ಒತ್ತಡವೂ ಇರಬಹುದು. ಕುಟುಂಬ, ಆಭರಣ ಅಥವಾ ಮನರಂಜನೆಗೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಹಳೆಯ ಹೂಡಿಕೆಗಳು ಅಥವಾ ಸಹಕರಣೆಗಳಿಂದ ಸಣ್ಣ ಲಾಭ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರ ಮೂಲಕ ಹಣದ ಚಲನೆ ಹೆಚ್ಚಾಗಬಹುದು. ಆದರೆ ಅತಿಯಾದ ಖರ್ಚಿನಿಂದ ದೂರವಿರಿ. ಬಂಡವಾಳ ಹೂಡಿಕೆಯಲ್ಲಿ ತಾಳ್ಮೆಯ ನಿರ್ಧಾರ ಮುಖ್ಯ. ಹಣಕಾಸಿನಲ್ಲಿ ಇಂದು ಶಿಸ್ತಿನಿಂದ ನಡೆದುಕೊಳ್ಳಿ. ಶುಕ್ರನ ಪ್ರಭಾವದಿಂದ ಆಕರ್ಷಕ ವಸ್ತುಗಳು ಖರೀದಿಸಲು ಮನಸ್ಸಾಗಬಹುದು. ಆದರೆ ಅಗತ್ಯವಿಲ್ಲದ ಖರೀದಿಗಳನ್ನು ತಪ್ಪಿಸಿ. ಹಣದ ವ್ಯವಹಾರಗಳಲ್ಲಿ ಸಹಜತೆ, ನಿಷ್ಠೆ ಹಾಗೂ ವಾಕ್ಚಾತುರ್ಯದಿಂದ ಲಾಭ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸಮತೋಲನದ ದಿನ. ಆದರೆ ಒತ್ತಡದಿಂದ ಉಂಟಾಗುವ ನಿದ್ರೆ ಕೊರತೆ, ಚರ್ಮದ ಸಮಸ್ಯೆ ಅಥವಾ ಹಾರ್ಮೋನಲ್ ಅಸಮತೋಲನ ಉಂಟಾಗುವ ಸಾಧ್ಯತೆ ಇದೆ. ವಿಶ್ರಾಂತಿಗೆ ಹೆಚ್ಚು ಸಮಯ ನೀಡಿ. ತಾಜಾ ಹಣ್ಣುಗಳು, ಹಸಿರು ತರಕಾರಿಗಳು ಮತ್ತು ನೀರಿನ ಸೇವನೆ ಹೆಚ್ಚಿಸಿ. ಸುಗಂಧದ ತೈಲ ಮಸಾಜ್ ಅಥವಾ ಅಲೋವೆರಾ ಆಧಾರಿತ ಚಿಕಿತ್ಸೆಯಿಂದ ದೇಹಕ್ಕೆ ಹಿತಕಾರಕ ಶಾಂತಿ ದೊರೆಯುತ್ತದೆ. ಯೋಗ, ಸಂಗೀತ, ಧ್ಯಾನ ಇವುಗಳು ಇಂದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಬಲ್ಲವು. ಮನಸ್ಸಿನ ಸ್ಥಿರತೆ ಕಾಪಾಡಲು ಹಸಿರು ಅಥವಾ ಗುಲಾಬಿ ಬಣ್ಣದ ವಸ್ತ್ರ ಧರಿಸುವುದು ಶುಭ. ಚರ್ಮದ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಅಲಂಕಾರಿಕ ಉತ್ಪನ್ನಗಳ ಬಳಕೆಯಲ್ಲಿ ನೈಸರ್ಗಿಕ ವಸ್ತುಗಳನ್ನು ಆಯ್ಕೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ವಿಚಾರದಲ್ಲಿ ಇಂದು ಸುಖಕರವಾದ ಬೆಳವಣಿಗೆಗಳು ಸಂಭವಿಸಬಹುದು. ಮನೆಯೊಳಗಿನ ಸಂಬಂಧಗಳು ಬಲವಾಗುತ್ತವೆ. ಸಂಗಾತಿಯೊಂದಿಗೆ ಪ್ರೀತಿಯ ಮಾತುಗಳು, ಸಣ್ಣ ಉಡುಗೊರೆಗಳು ಅಥವಾ ಹೃದಯ ಸ್ಪರ್ಶಿ ಕ್ಷಣಗಳು ಮನಸ್ಸಿನಲ್ಲಿ ನೆಮ್ಮದಿ ತರಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಹಕಾರ, ಪ್ರೀತಿ ಮತ್ತು ಪರಸ್ಪರ ಗೌರವದ ಸಮಯ. ಸಂಗಾತಿಯ ಅಭಿಪ್ರಾಯಗಳಿಗೆ ಕಿವಿಗೊಡುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ ಅಥವಾ ಪ್ರೀತಿಯ ಸುಳಿವುಗಳು ಬರಬಹುದು. ಕುಟುಂಬ ಸದಸ್ಯರ ಆರೋಗ್ಯದ ವಿಚಾರದಲ್ಲಿ ಸಂತೋಷಕರ ಮಾಹಿತಿ ದೊರೆಯುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸೃಜನಾತ್ಮಕ ಸಾಧನೆಗಳ ಬಗ್ಗೆ ಹೆಮ್ಮೆ ಅನುಭವಿಸುವ ದಿನ. ಕುಟುಂಬದಲ್ಲಿ ಹಳೆಯ ಅಸಮಾಧಾನಗಳು ಶಾಂತವಾಗಿ ಪರಿಹಾರ ಕಾಣುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಎರಡರ ಪ್ರಭಾವದಿಂದ ಚಿಂತನೆಗಳು ನವೀನವಾಗುತ್ತವೆ, ಕಲ್ಪನೆಗಳು ತಾಜಾಗಳಾಗುತ್ತವೆ ಮತ್ತು ಮಾತಿನ ಮೃದುವು ಹೆಚ್ಚಾಗುತ್ತದೆ. ಆದ್ದರಿಂದ ಇಂದು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಮಯ ಮೀಸಲಿಡಿ. ಶ್ರದ್ಧೆಯಿಂದ ದೇವಿ ಲಕ್ಷ್ಮಿ ಅಥವಾ ಸರಸ್ವತಿ ದೇವಿಯ ಪೂಜೆ ಮಾಡಿದರೆ ಮನಃಶಾಂತಿ ದೊರೆಯುತ್ತದೆ. ಓಂ ಶಂ ಶನೇಶ್ಚರಾಯ ನಮಃ ಮತ್ತು ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮೀ ನಮಃ ಎಂಬ ಮಂತ್ರಗಳನ್ನು ಕ್ರಮವಾಗಿ 27 ಬಾರಿ ಜಪಿಸಿ. ಶುದ್ಧ ಹೃದಯದಿಂದ ಹಸಿರು ದೀಪ ಹಚ್ಚುವುದು ಶುಭ ಫಲಕಾರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಕೃಪೆ, ಆಕರ್ಷಕತೆ, ಸೌಂದರ್ಯ ಮತ್ತು ಸಮತೋಲನದ ಪ್ರತೀಕವಾಗಿದೆ. ಇದು ಜೀವನದಲ್ಲಿ ಆನಂದ, ಪ್ರೀತಿ ಮತ್ತು ಯಶಸ್ಸಿನ ದಾರಿಯನ್ನು ತೆರೆದುಕೊಳ್ಳುತ್ತದೆ. ಅದೃಷ್ಟದ ಬಣ್ಣ ಗುಲಾಬಿ ಅಥವಾ ಕ್ರೀಮ್. ಗುಲಾಬಿ ಬಣ್ಣ ಪ್ರೀತಿಯ, ಮೃದುಭಾವದ ಮತ್ತು ಶಾಂತಿಯ ಸಂಕೇತ. ಕ್ರೀಮ್ ಬಣ್ಣ ಶುದ್ಧತೆ ಮತ್ತು ಸಮತೋಲನದ ಸೂಚಕ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಹೂವಿನ ವಾಸನೆ ಬಳಕೆ ಮಾಡುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಉದ್ಯೋಗ ಸಂಬಂಧಿತ ನಿರ್ಧಾರಗಳು, ವ್ಯವಹಾರ ಸಭೆಗಳು ಅಥವಾ ದೇವತಾ ಪೂಜೆ ಮಾಡಿದರೆ ಫಲಕಾರಿ. ನಿಮ್ಮ ಮನಸ್ಸು ಈ ವೇಳೆಯಲ್ಲಿ ಹೆಚ್ಚು ಶಾಂತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿ, ಧೈರ್ಯ ಮತ್ತು ಸ್ಥೈರ್ಯದಿಂದ ಜೀವನದ ಹಲವು ವಿಭಾಗಗಳಲ್ಲಿ ಮುನ್ನಡೆಯುವ ದಿನವಾಗಿದೆ. ನಿಮ್ಮ ಆಡಳಿತ ಗ್ರಹ ಕುಜ, ಮಂಗಳ ಇಂದು ಉಚ್ಚ ಸ್ಥಿತಿಯಲ್ಲಿ ಚಲಿಸುತ್ತಿರುವುದರಿಂದ ಮನಸ್ಸಿನಲ್ಲಿ ಉತ್ಸಾಹ, ದೃಢನಿಶ್ಚಯ ಮತ್ತು ಗಂಭೀರ ಚಿಂತನೆಗಳ ಶಕ್ತಿ ಕಾಣಿಸುತ್ತದೆ. ಕಾರ್ಯಗಳಲ್ಲಿ ನಿಖರತೆ ಮತ್ತು ಶ್ರದ್ಧೆಯಿಂದ ನಡೆದುಕೊಂಡರೆ ಯಶಸ್ಸು ಖಚಿತ. ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಇಂದು ಉತ್ತಮ ಸಮಯ. ನಿಮ್ಮ ಒಳಗಿನ ನಿಗೂಢ ಶಕ್ತಿಯು ಸಕಾರಾತ್ಮಕ ದಾರಿಯಲ್ಲಿ ಚಲಿಸಿದರೆ ಇಂದು ಅಸಾಧ್ಯವೆನಿಸಿದ ಕೆಲಸಗಳನ್ನು ಸಾಧಿಸಲು ಸಾಧ್ಯ. ಆದರೆ ಭಾವನೆಗಳಲ್ಲಿ ಅತಿರೇಕ ತಪ್ಪಿಸಬೇಕು. ಇತರರ ಮಾತುಗಳಿಗೆ ತಕ್ಷಣ ಪ್ರತಿಕ್ರಿಯಿಸದೆ ಶಾಂತವಾಗಿ ವಿಶ್ಲೇಷಿಸಿ ನಡೆದುಕೊಳ್ಳಿ. ಹೊಸ ಯೋಜನೆಗಳ ಕುರಿತು ಆಲೋಚನೆಗಳು ಬಲವಾಗಿ ಮೂಡಬಹುದು. ವೈಯಕ್ತಿಕ ಜೀವನ ಮತ್ತು ವೃತ್ತಿಜೀವನದಲ್ಲಿ ಸಮತೋಲನ ಸಾಧಿಸಲು ಇದು ಮುಖ್ಯ ದಿನವಾಗಿದೆ. ಮನಸ್ಸಿನ ಆಳದಿಂದ ನಿರ್ಧಾರ ಮಾಡಿದರೆ ಅದರ ಫಲ ದೃಢವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ತುಂಬಾ ಚುರುಕು ಮತ್ತು ನಿರ್ಣಾಯಕ. ನಿಮಗೆ ನೀಡಲಾದ ಕಾರ್ಯವನ್ನು ನೀವು ಅತ್ಯಂತ ಶಿಸ್ತಿನಿಂದ ಪೂರ್ಣಗೊಳಿಸುವಿರಿ. ಮೇಲಾಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯುತ್ತದೆ. ಕೆಲವು ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ ನಿಮಗೆ ಸಿಗುವ ಸಾಧ್ಯತೆ ಇದೆ. ಕೆಲವರಲ್ಲಿ ಕಾರ್ಯಸ್ಥಳದಲ್ಲಿ ಹೊಸ ಬದಲಾವಣೆಗಳು ಸಂಭವಿಸಬಹುದು. ತಂಡದ ಬದಲಾವಣೆ ಅಥವಾ ಹೊಸ ವಿಭಾಗದ ಕೆಲಸ. ಈ ಬದಲಾವಣೆಯು ಮುಂದಿನ ಪ್ರಗತಿಯ ದಾರಿಯಾಗಬಹುದು. ವ್ಯವಹಾರಿಗಳಿಗೆ ಇಂದು ಲಾಭದಾಯಕ ದಿನವಾಗಿದೆ. ಹೂಡಿಕೆ, ಮಾರಾಟ ಮತ್ತು ಹೊಸ ಒಪ್ಪಂದಗಳಲ್ಲಿ ಲಾಭದ ಬೆಳವಣಿಗೆ ಸಾಧ್ಯ. ಆದರೆ ಹೊಸ ಪಾಲುದಾರಿಕೆಗಳಲ್ಲಿ ಕಾನೂನು ಮತ್ತು ಹಣಕಾಸಿನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಸರ್ಕಾರಿ ವಲಯದವರಿಗೆ ಪ್ರಗತಿ ಸೂಚನೆಗಳು ದೊರೆಯಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ಸಂಯಮವನ್ನು ತೋರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮದಿಂದ ಉತ್ತಮ ಸ್ಥಿತಿ. ಹಳೆಯ ಹೂಡಿಕೆಗಳಿಂದ ಭಾಗಶಃ ಲಾಭ ದೊರೆಯಬಹುದು. ಕೆಲವು ಬಾಕಿಗಳು ವಾಪಸ್ ಬರಬಹುದು. ಮನೆ, ಜಮೀನು ಅಥವಾ ಆಸ್ತಿ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಚಟುವಟಿಕೆಗಳ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆ ಅಥವಾ ದೊಡ್ಡ ಖರ್ಚು ಮಾಡುವ ಮುನ್ನ ತಾಳ್ಮೆಯಿಂದ ಯೋಚಿಸಿ. ಇಂದು ಬಾಹ್ಯ ಪ್ರಲೋಭನೆಗಳಿಂದ ದೂರವಿರಿ. ಅನಾವಶ್ಯಕ ಖರ್ಚುಗಳು ತಪ್ಪಿದರೆ ಹಣಕಾಸಿನ ಸ್ಥಿರತೆ ಸಾಧಿಸಬಹುದು. ವ್ಯಾಪಾರಿಗಳಿಗಾದರೆ ಸಂಜೆ ವೇಳೆಗೆ ಲಾಭದ ಸಾಧ್ಯತೆಗಳು ಹೆಚ್ಚಾಗಿವೆ. ಕುಟುಂಬದ ಅಗತ್ಯ ಖರ್ಚುಗಳು ಬಂದರೂ ಅದಕ್ಕೆ ಸಮರ್ಪಕ ಯೋಜನೆ ಮಾಡಿದರೆ ಸಮಸ್ಯೆಯಾಗದು. ಸಾಲದ ವಿಚಾರದಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಯಾರಿಗೂ ಹಣ ಸಾಲವಾಗಿ ನೀಡುವುದು ತಪ್ಪಿಸಿ. ಹೂಡಿಕೆಯ ವಿಷಯದಲ್ಲಿ ಹಿರಿಯರ ಸಲಹೆ ಪ್ರಯೋಜನಕಾರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಸಮತೋಲನದ ಅಗತ್ಯವನ್ನು ಸೂಚಿಸುತ್ತದೆ. ದೇಹದಲ್ಲಿ ಉಷ್ಣತೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ತಣ್ಣನೆಯ ಆಹಾರ ಮತ್ತು ಹಣ್ಣುಗಳ ಸೇವನೆ ಮಾಡುವುದು ಸೂಕ್ತ. ತಲೆನೋವು, ಅಜೀರ್ಣ ಅಥವಾ ರಕ್ತದ ಒತ್ತಡದ ಲಕ್ಷಣಗಳು ಕಂಡುಬಂದರೆ ವಿಶ್ರಾಂತಿ ಅಗತ್ಯ. ಭಾವನಾತ್ಮಕ ಒತ್ತಡದಿಂದ ದೂರವಿರಿ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ದಿನದ ಅಂತ್ಯದಲ್ಲಿ ನಡುಹಗಲಿನ ಕೆಲಸದ ಒತ್ತಡ ನಿವಾರಣೆಗೆ ನದಿ ಅಥವಾ ನೀರಿನ ಸಮೀಪದಲ್ಲಿ ಕಾಲ ಕಳೆಯುವುದು ಒಳಿತು. ಸಂಜೆಯ ವೇಳೆಯಲ್ಲಿ ಲಘು ವ್ಯಾಯಾಮ ಅಥವಾ ಹಾಲು ಸೇವನೆಯಿಂದ ನಿದ್ರೆ ಗುಣಮಟ್ಟ ಸುಧಾರಿಸುತ್ತದೆ. ಶರೀರದ ತಾಪಮಾನವನ್ನು ಸಮತೋಲನಗೊಳಿಸಲು ತೆಂಗಿನ ನೀರು, ಬಾಳೆಹಣ್ಣು ಮತ್ತು ತಂಪಾದ ಹಣ್ಣುಗಳ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದಿನ ದಿನ ಸ್ವಲ್ಪ ಭಾವನಾತ್ಮಕತೆಯಿಂದ ಕೂಡಿರಬಹುದು. ನಿಮ್ಮ ನಿಕಟ ಸಂಬಂಧಗಳಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಅಗತ್ಯ. ಪತ್ನಿ ಅಥವಾ ಪತಿಯೊಂದಿಗೆ ಮಾತನಾಡುವಾಗ ಸಹನೆಯಿಂದ ನಡೆದುಕೊಳ್ಳಿ. ಅಲ್ಪ ಮಾತುಗಳು ಇಂದು ದೊಡ್ಡ ಅರ್ಥ ಪಡೆಯಬಹುದು. ವಿವಾಹಿತರಿಗಾಗಿ ಸಂಗಾತಿಯ ಸಹಕಾರದಿಂದ ಮನಃಶಾಂತಿ ದೊರೆಯಬಹುದು. ಮನೆಯ ಹಿರಿಯರ ಸಲಹೆ ನಿಮ್ಮ ಜೀವನದ ಪ್ರಮುಖ ನಿರ್ಧಾರದಲ್ಲಿ ನೆರವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪ್ರಗತಿಗೆ ಸಂಬಂಧಿಸಿದ ವಿಚಾರದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಸ್ನೇಹಿತರ ಸಹಕಾರದಿಂದ ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಮೂಡುತ್ತದೆ. ಮನೆಯಲ್ಲಿ ಪೂಜೆ ಅಥವಾ ದೈವಸ್ಮರಣೆ ಮಾಡಿದರೆ ದಿನವು ಶಾಂತವಾಗಿರುತ್ತದೆ. ವೀಕ್ಷಕರೇ, ನೀವು ಈ ದಿನದ ಬುಧವಾರದ ಚಂದ್ರ ಮತ್ತು ಮಂಗಳನ ಸಂಯೋಗವು ವೃಶ್ಚಿಕ ರಾಶಿಯವರಲ್ಲಿ ಆಂತರಿಕ ಬಲವನ್ನು ಹೆಚ್ಚಿಸುತ್ತದೆ. ಆತ್ಮವಿಶ್ವಾಸದೊಂದಿಗೆ ಧ್ಯಾನ ಅಥವಾ ಮೌನದಲ್ಲಿ ಕೆಲವು ಕ್ಷಣ ಕಳೆಯಿರಿ. ಧ್ಯಾನದಿಂದ ನಿಮ್ಮ ಭಾವನಾತ್ಮಕ ಶಕ್ತಿ ಸಮತೋಲನವಾಗುತ್ತದೆ. ಓಂ ಕೇತವಾಯ ನಮಃ ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರಗಳನ್ನು ಜಪಿಸುವುದು ಇಂದು ಅತ್ಯಂತ ಶುಭ. ವೃಶ್ಚಿಕ ರಾಶಿಯವರ ಆಂತರಿಕ ಶಕ್ತಿಯನ್ನು ಶುದ್ಧಗೊಳಿಸಲು ನೀರಿನಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು ಫಲಕಾರಿಯಾಗುತ್ತದೆ. ದಾನ ಮಾಡುವಲ್ಲಿ ನೀರಿನ ಸಂಬಂಧಿತ ವಸ್ತುಗಳು, ನೀರಿನ ಬಾಟಲಿ, ತೆಂಗಿನಕಾಯಿ ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಶುಭ. ಅದೃಷ್ಟದ ಸಂಖ್ಯೆ 9.
ಈ ಸಂಖ್ಯೆ ಮಂಗಳನ ಪ್ರಭಾವದ ಸಂಕೇತ. ಇದು ಧೈರ್ಯ, ಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯು ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ತರಲಿದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿ, ಚೈತನ್ಯ ಮತ್ತು ಧೈರ್ಯದ ಪ್ರತೀಕ. ಕೆಂಪು ಬಣ್ಣದ ಉಡುಗೆ ಧರಿಸುವುದು ಅಥವಾ ಕೆಂಪು ಹೂವನ್ನು ದೇವತೆಗೆ ಅರ್ಪಿಸುವುದು ಶ್ರೇಯಸ್ಕರ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ನೀವು ಕೈಗೊಳ್ಳುವ ಯಾವುದೇ ಕೆಲಸಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು, ವ್ಯಾವಹಾರಿಕ ಮಾತುಕತೆಗಳು ಅಥವಾ ಆಧ್ಯಾತ್ಮಿಕ ಉಪಾಸನೆ ಈ ವೇಳೆಯಲ್ಲಿ ಶುಭ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಉನ್ನತ ಚಿಂತನೆ, ಧೈರ್ಯ ಮತ್ತು ನಿಷ್ಠೆಯಿಂದ ಕೆಲಸಗಳನ್ನು ಮುನ್ನಡೆಸುವ ದಿನವಾಗಿದೆ. ಗುರುಗ್ರಹನ ಪ್ರಭಾವದಿಂದ ಧಾರ್ಮಿಕತೆ, ವಿವೇಕ ಮತ್ತು ಬೌದ್ಧಿಕ ಬೆಳವಣಿಗೆ ಹೆಚ್ಚು ಸ್ಪಷ್ಟವಾಗುತ್ತದೆ. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆ ನೀಡುವಂತಿವೆ. ಹೊಸ ವಿಚಾರಗಳು, ದೂರದ ಪ್ರಯಾಣದ ಯೋಚನೆಗಳು ಅಥವಾ ಶಿಕ್ಷಣ ಸಂಬಂಧಿತ ನಿರ್ಧಾರಗಳಿಗೆ ಇದು ಅತ್ಯಂತ ಅನುಕೂಲಕರ ದಿನವಾಗಿದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಒಳನೋಟವೂ ವಿಶ್ಲೇಷಣೆಯೂ ಇರಲಿ. ಧೈರ್ಯದಿಂದ ಮುಂದುವರಿಸಿದರೆ ಯಶಸ್ಸು ಖಚಿತ. ಗುರುಗ್ರಹನ ಅನುಗ್ರಹದಿಂದ ಮನಸ್ಸಿನಲ್ಲಿ ವಿಶ್ವಾಸ ಮತ್ತು ದೃಢತೆ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಚಿಂತನೆಗಳು ಹಾಗೂ ಪಾಠದ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಸಾಮಾಜಿಕವಾಗಿ ಈ ದಿನ ನಿಮಗೆ ಗೌರವ ಮತ್ತು ಮಾನ ದೊರೆಯುವ ದಿನ. ಸಾರ್ವಜನಿಕ ವಲಯ, ಶಿಕ್ಷಣ ಕ್ಷೇತ್ರ ಅಥವಾ ಸಲಹೆಗಾರಿಕೆಗಳಲ್ಲಿ ತೊಡಗಿರುವವರಿಗೆ ಇದು ಅತ್ಯಂತ ಲಾಭದಾಯಕ ದಿನವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಧನುರಾಶಿಯವರು ಇಂದು ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ನಿಮ್ಮ ಬದ್ಧತೆ ಮತ್ತು ಕಾರ್ಯದ ನಿಷ್ಠೆ ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹೊಸ ಯೋಜನೆ ಅಥವಾ ನಿರ್ವಹಣಾ ಹೊಣೆಗಾರಿಕೆ ನಿಮಗೆ ನೀಡಲ್ಪಡುವ ಸಾಧ್ಯತೆ ಇದೆ. ನಿಮ್ಮ ತಂತ್ರಜ್ಞಾನ ಮತ್ತು ಮಾತಿನ ಕೌಶಲ್ಯದಿಂದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಲ್ಲಿರಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಹೊಸ ದಿಕ್ಕು ಸಿಗುವ ದಿನ. ಸಂದರ್ಶನಗಳಲ್ಲಿ ನಿಮ್ಮ ಧೈರ್ಯ ಮತ್ತು ಧನಾತ್ಮಕ ಚಿಂತನೆ ಮುಖ್ಯ ಪಾತ್ರ ವಹಿಸುತ್ತದೆ. ವ್ಯಾಪಾರಿಗಳಿಗಾದರೆ ಹೊಸ ಪಾಲುದಾರಿಕೆ ಅಥವಾ ಹೊಸ ಮಾರುಕಟ್ಟೆ ಸಂಪರ್ಕಗಳ ಪ್ರಾರಂಭ ಸಾಧ್ಯ. ಅಂತಾರಾಷ್ಟ್ರೀಯ ವ್ಯವಹಾರಗಳು ಅಥವಾ ಶಿಕ್ಷಣದ ವ್ಯಾಪಾರಗಳಲ್ಲಿ ಯಶಸ್ಸಿನ ಯೋಗ ಇದೆ. ಉದ್ಯಮಿಗಳಿಗೆ ಇಂದು ಹಣಕಾಸಿನ ನಿರ್ವಹಣೆ, ಹೊಸ ಯೋಜನೆಗಳ ತಯಾರಿ ಅಥವಾ ವ್ಯಾಪಾರ ವಿಸ್ತರಣೆಗೆ ಚಿಂತನೆ ಮಾಡುವ ಸಮಯ. ಗುರುಗ್ರಹನ ಅನುಗ್ರಹದಿಂದ ಹಿರಿಯರ ಸಲಹೆ ಫಲಕಾರಿ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ, ಆದರೆ ಅಹಂಕಾರದಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಉತ್ತಮ ಸ್ಥಿತಿಯಲ್ಲಿದೆ. ಹಳೆಯ ಹೂಡಿಕೆಗಳು ಲಾಭ ತರುವುದು ಸಾಧ್ಯ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ವಾಣಿಜ್ಯ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಧನ ಪ್ರವಾಹದ ಯೋಗ. ಕೆಲವರಿಗೆ ಪಿತೃಸ್ವತ್ತು ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಸ್ಪಷ್ಟತೆ ಬರಬಹುದು. ಆಸ್ತಿ ಖರೀದಿ ಅಥವಾ ಮಾರಾಟದ ಯೋಚನೆ ಇದ್ದರೆ ಹಿರಿಯರ ಸಲಹೆಯ ಮೇರೆಗೆ ಮುಂದುವರಿಯಿರಿ. ಅನಾವಶ್ಯಕ ಖರ್ಚುಗಳಿಗೆ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ವಾಹನ ಅಥವಾ ಸಾಮಾಜಿಕ ಉತ್ಸವಗಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಅಥವಾ ಬಂಗಾರ, ಆಸ್ತಿ, ಮ್ಯೂಚುವಲ್ ಫಂಡ್ ಕ್ಷೇತ್ರಗಳಲ್ಲಿ ಚಿಂತನೆ ಮಾಡುವವರಿಗೆ ಗುರುಗ್ರಹ ಸಹಕಾರ ನೀಡುತ್ತಾನೆ. ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣಕಾಸಿನ ಪ್ಲಾನಿಂಗ್ನಲ್ಲಿ ನಿಮಗೆ ಅನುಭವಿಗಳ ಸಲಹೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಸಾಮಾನ್ಯವಾಗಿದೆಯಾದರೂ ಕೆಲವು ಸಣ್ಣ ಒತ್ತಡಗಳು ಕಂಡುಬರುವ ಸಾಧ್ಯತೆ ಇದೆ. ಹೊಟ್ಟೆಯ ಅಜೀರ್ಣ, ಆಹಾರ ನಿಯಮ ಉಲ್ಲಂಘನೆಯಿಂದ ಉಂಟಾಗುವ ಅಸ್ವಸ್ಥತೆಗಳಿಗೆ ಎಚ್ಚರಿಕೆ ಅಗತ್ಯ. ಹೆಚ್ಚು ತಿನ್ನುವುದು ಅಥವಾ ಅಸಮಯದ ಆಹಾರ ತಪ್ಪಿಸಿ. ಬೆಳಗಿನ ವೇಳೆ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಸಮತೋಲನ ಪಡೆಯಬಹುದು. ಪಾದನೋವು ಅಥವಾ ಸಂಧಿವಾತದ ಸಮಸ್ಯೆ ಇರುವವರು ಹಸಿವು ಬಾರದಂತೆ ಸಮಯಕ್ಕೆ ಆಹಾರ ಸೇವಿಸಬೇಕು. ಶುದ್ಧ ನೀರಿನ ಸೇವನೆ ಮತ್ತು ನಿದ್ರೆಯ ಪೂರ್ಣತೆ ಮುಖ್ಯ. ಗುರುಗ್ರಹದ ಪ್ರಭಾವದಿಂದ ಇಂದು ಮನಸ್ಸು ತತ್ವಚಿಂತನೆ ಅಥವಾ ಧ್ಯಾನತ್ತ ಹೆಚ್ಚು ತಿರುಗುವ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ತೃಪ್ತಿಯು ಆರೋಗ್ಯಕ್ಕೆ ಶಕ್ತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಸಂವಾದ, ಮಕ್ಕಳೊಂದಿಗೆ ಹಾಸ್ಯಭರಿತ ಸಮಯ ಹಾಗೂ ಸಂಗಾತಿಯೊಂದಿಗೆ ಪ್ರೀತಿಯ ಕ್ಷಣಗಳು ಸಂತೋಷ ತರಬಲ್ಲವು. ಕುಟುಂಬದ ಸದಸ್ಯರಿಂದ ನಿಮಗೆ ಬೆಂಬಲ ಮತ್ತು ಗೌರವ ದೊರೆಯುತ್ತದೆ. ವಿವಾಹಿತರಿಗಾಗಿ ಇದು ಪರಸ್ಪರ ಅರಿವಿನ ಮತ್ತು ಸಹಕಾರದ ದಿನ. ಸಂಗಾತಿಯೊಂದಿಗೆ ಜೀವನದ ಹೊಸ ನಿರ್ಧಾರಗಳ ಬಗ್ಗೆ ಚರ್ಚಿಸಲು ಇದು ಶ್ರೇಷ್ಠ ದಿನ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಅಥವಾ ವಿವಾಹ ಮಾತುಕತೆಗಳು ಪ್ರಾರಂಭವಾಗಬಹುದು. ಪೋಷಕರ ಆರೋಗ್ಯದ ಕಡೆ ಗಮನ ಕೊಡಿ.
ಮನೆಯಲ್ಲಿ ಧಾರ್ಮಿಕ ಕಾರ್ಯ ಅಥವಾ ಪೂಜಾ ಸಂಭ್ರಮ ನಡೆಯುವ ಸಾಧ್ಯತೆ ಇದೆ. ಬಂಧುಗಳು ಅಥವಾ ಸ್ನೇಹಿತರ ಭೇಟಿ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಗುರುಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಇದು ಅತ್ಯಂತ ಶ್ರೇಷ್ಠ ಸಮಯ. ಧರ್ಮ ಕರ್ಮಗಳಲ್ಲಿ ಭಾಗವಹಿಸಿ. ದಾನ, ಜಪ ಅಥವಾ ಪಠಣದಿಂದ ಶಾಂತಿಯನ್ನು ಪಡೆಯಬಹುದು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸುವುದು, ಹಳದಿ ಹೂಗಳಿಂದ ಪೂಜೆ ಮಾಡುವುದು ಅಥವಾ ಹಳದಿ ಆಹಾರ, ಉಳಿದ ಬೆಳೆ, ಚಣದ ಹಿಟ್ಟು ದಾನ ಮಾಡುವುದರಿಂದ ಗುರುಗ್ರಹನ ಅನುಗ್ರಹ ದೊರೆಯುತ್ತದೆ. ಗುರುಗ್ರಹನ ಶಕ್ತಿ ಜ್ಞಾನ, ಧೈರ್ಯ ಮತ್ತು ಧಾರ್ಮಿಕತೆಯ ಪ್ರತೀಕ. ಆತನ ಆರಾಧನೆ ಇಂದು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಜ್ಞಾನ, ಸೌಜನ್ಯ ಮತ್ತು ಬೌದ್ಧಿಕ ಬೆಳವಣಿಗೆಯ ಪ್ರತೀಕ. ಈ ಸಂಖ್ಯೆಯನ್ನು ಧ್ಯಾನಿಸಿ ನಿಮ್ಮ ಕಾರ್ಯಗಳಲ್ಲಿ ನಿಷ್ಠೆ ಇರಲಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ ಮತ್ತು ಶಾಂತಿಯ ಪ್ರತೀಕ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಪೂಜಾ ಸ್ಥಳದಲ್ಲಿ ಹಳದಿ ಹೂವಿನ ಬಳಕೆ ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಹೊಸ ಯೋಜನೆಗಳ ಪ್ರಾರಂಭ, ಹಣಕಾಸಿನ ವ್ಯವಹಾರಗಳು ಅಥವಾ ಪೂಜಾ ಕಾರ್ಯಗಳು ಫಲಕಾರಿ. ಈ ವೇಳೆಯಲ್ಲಿ ಗುರುಗ್ರಹನ ಶಕ್ತಿ ಅತ್ಯಂತ ಪ್ರಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತಿನ ನಡವಳಿಕೆ ಮತ್ತು ಗಂಭೀರ ಚಿಂತನೆಯಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಆಡಳಿತ ಗ್ರಹ ಶನಿಯ ಪ್ರಭಾವದಿಂದ ನೀವು ನಿರ್ಧಾರಗಳನ್ನು ಆಳವಾದ ವಿಶ್ಲೇಷಣೆಯೊಂದಿಗೆ ತೆಗೆದುಕೊಳ್ಳುವಿರಿ. ಇಂದಿನ ದಿನ ನೀವು ಅಲ್ಪ ಮಾತುಗಳಲ್ಲೂ ಅರ್ಥಪೂರ್ಣತೆ ತೋರಿಸುತ್ತೀರಿ. ಕಾರ್ಯಗಳಲ್ಲಿ ನಿಧಾನವಾದರೂ ಸ್ಥಿರ ಪ್ರಗತಿ ಸಾಧಿಸುತ್ತೀರಿ. ನಿಮ್ಮ ಆತ್ಮವಿಶ್ವಾಸ, ನಿಷ್ಠೆ ಮತ್ತು ಕರ್ತವ್ಯ ನಿಷ್ಠತೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಇಂದು ಕೆಲವು ವಿಚಾರಗಳಲ್ಲಿ ನಿಮಗೆ ಅಂತರ್ನೋಟಿ ಮೂಡಬಹುದು. ಹಳೆಯ ಘಟನೆಗಳು ನೆನಪಾಗಿ ಆತ್ಮ ಪರಿಶೀಲನೆಗೆ ಕಾರಣವಾಗಬಹುದು. ಧನಾತ್ಮಕ ಚಿಂತನೆ ಮತ್ತು ಸಹನೆಯಿಂದ ಮುಂದೆ ಸಾಗಿದರೆ ಇಂದಿನ ದಿನ ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಕಾರ್ಯಗಳಿಗೆ ಶಕ್ತಿ ನೀಡುತ್ತದೆ. ಹೊಸ ಯೋಜನೆಗಳ ರೂಪುರೇಷೆ ಹಾಕಲು, ಹಳೆಯ ಯೋಜನೆಗಳ ಪುನರ್ವಿಮರ್ಶೆ ಮಾಡಲು ಮತ್ತು ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗಲು ಇದು ಸೂಕ್ತ ದಿನವಾಗಿದೆ. ಶನಿಯ ಪ್ರಭಾವದಿಂದ ತಾಳ್ಮೆ ಹಾಗೂ ಸಮಯ ಪಾಲನೆ ನಿಮ್ಮ ಗೆಲುವಿನ ಗುಟ್ಟು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮಕರ ರಾಶಿಯವರು ಇಂದಿನ ದಿನದಲ್ಲಿ ತಮ್ಮ ಶ್ರಮದ ಫಲವನ್ನು ಕಾಣುವ ಸಾಧ್ಯತೆ ಇದೆ. ನಿಮ್ಮ ಶಿಸ್ತಿನ ನಡವಳಿಕೆ, ಗಂಭೀರ ದೃಷ್ಟಿಕೋನ ಮತ್ತು ಕರ್ತವ್ಯ ಪಾಲನೆಗೆ ಹಿರಿಯರಿಂದ ಮೆಚ್ಚುಗೆ ದೊರೆಯಬಹುದು. ಹೊಸ ಪ್ರಾಜೆಕ್ಟ್ಗಳ ನೇತೃತ್ವ ನಿಮ್ಮದಾಗಬಹುದು. ಅಧಿಕಾರಿಗಳು ನಿಮ್ಮ ಸಲಹೆಗಳಿಗೆ ಮೌಲ್ಯ ನೀಡುವರು. ವೃತ್ತಿಯಲ್ಲಿ ನಿಶ್ಚಿತ ಗುರಿ ಹೊಂದಿ ನಡೆದುಕೊಂಡರೆ ಉತ್ತಮ ಫಲ ದೊರೆಯುತ್ತದೆ. ಕೆಲವರಿಗೆ ಪ್ರಮೋಷನ್ ಅಥವಾ ಆರ್ಥಿಕ ಲಾಭದ ಸೂಚನೆಗಳಿವೆ. ಕೆಲಸದ ಸ್ಥಳದಲ್ಲಿ ಶಾಂತವಾಗಿರಲು, ಒತ್ತಡದ ಸಂದರ್ಭಗಳಲ್ಲಿ ತಾಳ್ಮೆ ಪ್ರದರ್ಶಿಸಲು ಪ್ರಯತ್ನಿಸಿ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಲೆಕ್ಕಪತ್ರ ಪರಿಶೀಲನೆ, ಹೂಡಿಕೆಗಳ ವಿಶ್ಲೇಷಣೆ ಹಾಗೂ ಹೊಸ ಪಾಲುದಾರಿಕೆಗಳ ಕುರಿತು ಚಿಂತನೆ ಮಾಡಲು ಸೂಕ್ತ ದಿನವಾಗಿದೆ. ಬಾಕಿ ಹಣದ ವಸೂಲಿ ಯತ್ನ ಯಶಸ್ವಿಯಾಗಬಹುದು. ಹೊಸ ವ್ಯಾಪಾರ ಒಪ್ಪಂದಗಳ ವಿಷಯದಲ್ಲಿ ಹಿರಿಯರ ಸಲಹೆ ಪಡೆಯುವುದು ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಿತ ವ್ಯವಹಾರ ಅಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು. ವಿಶೇಷವಾಗಿ ಮನೆಯ ದುರಸ್ತಿ, ಆರೋಗ್ಯ ಅಥವಾ ಕಾನೂನು ಸಂಬಂಧಿತ ಖರ್ಚುಗಳಾಗಬಹುದು. ಆದ್ದರಿಂದ ಮಿತವ್ಯಯ ಮತ್ತು ವಿವೇಕದ ಪ್ರಯೋಗ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಲಾಭದ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳ ವಿಚಾರದಲ್ಲಿ ಇಂದು ತುರ್ತು ನಿರ್ಧಾರ ತಪ್ಪಿಸಿ. ಆಸ್ತಿ, ಚಿನ್ನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಶನಿಯ ಶಕ್ತಿ ನಿಧಾನವಾದ ಪ್ರಗತಿಯನ್ನು ತರುತ್ತದೆ. ಧೈರ್ಯ ಮತ್ತು ಧೀರತೆ ಇರಲಿ. ಹಣಕಾಸಿನಲ್ಲಿ ಹಿರಿಯರ ಮಾರ್ಗದರ್ಶನದ ಪ್ರಾಮುಖ್ಯತೆ ಇಂದಿನ ದಿನದಲ್ಲಿ ಸ್ಪಷ್ಟವಾಗುತ್ತದೆ. ಸಾಲದ ವ್ಯವಹಾರಗಳಲ್ಲಿ ಜಾಗೃತೆಯಿಂದ ನಡೆದುಕೊಳ್ಳಿ. ಕಾನೂನು ಅಥವಾ ಬ್ಯಾಂಕಿಂಗ್ ದಾಖಲೆಗಳಲ್ಲಿ ಗಮನ ಹರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಕರ ರಾಶಿಯವರು ಶರೀರದ ಶ್ರಮದಿಂದ ಕೆಲವು ಆಲಸ್ಯ ಅಥವಾ ಸ್ನಾಯು ನೋವು ಅನುಭವಿಸಬಹುದು. ಬೆನ್ನು, ಕಾಲು ಅಥವಾ ಕೀಲುಗಳ ನೋವು ಉಂಟಾದರೆ ವಿಶ್ರಾಂತಿ ಅತ್ಯಗತ್ಯ. ಶನಿಯ ಪ್ರಭಾವದಿಂದ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಎಚ್ಚರಿಸುವ ಸಾಧ್ಯತೆ ಇದೆ. ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆಯುವುದು ತಪ್ಪಿಸಿ. ಶರೀರಕ್ಕೆ ತಂಪು ನೀಡುವ ಆಹಾರಗಳ ಸೇವನೆ ಮಾಡಿ. ನೀರು ಹೆಚ್ಚು ಕುಡಿಯಿರಿ. ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನದಿಂದ ಮನಸ್ಸಿನ ಶಾಂತಿಯನ್ನು ಪಡೆಯಿರಿ. ಮಧುರ ಸಂಗೀತ, ಬೆಳಗಿನ ತಂಪು ಸ್ನಾನ ಮತ್ತು ಎಣ್ಣೆ ಮಸಾಜ್ ಆರೋಗ್ಯದಲ್ಲಿ ಚೈತನ್ಯ ತುಂಬುತ್ತದೆ. ಆಹಾರದಲ್ಲಿ ಉಪ್ಪು ಮತ್ತು ಎಣ್ಣೆಯ ನಿಯಂತ್ರಣ ಕಾಪಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ
ಕುಟುಂಬದಲ್ಲಿ ಇಂದು ಶಾಂತಿಯ ವಾತಾವರಣ ಇರಬಹುದು, ಆದರೆ ಕೆಲವು ವಿಷಯಗಳಲ್ಲಿ ಅಲ್ಪ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ. ಪತ್ನಿ ಅಥವಾ ಪತಿಯೊಂದಿಗೆ ಸಂವಾದದಲ್ಲಿ ತಾಳ್ಮೆ ಅಗತ್ಯ. ಹಿರಿಯರ ಸಲಹೆ ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ವಿವಾಹಿತರಾಗಿ ಇರುವವರು ಸಂಗಾತಿಯ ಬೆಂಬಲದಿಂದ ಧೈರ್ಯ ಪಡೆಯುತ್ತಾರೆ. ಒಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಆತ್ಮೀಯತೆ ಹೆಚ್ಚಿಸುತ್ತದೆ. ಮಕ್ಕಳ ಸಾಧನೆಯಿಂದ ಸಂತೋಷದ ಕ್ಷಣಗಳು ಎದುರಾಗಬಹುದು. ಕುಟುಂಬದ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಮುಖವಾಗುತ್ತದೆ, ಆದ್ದರಿಂದ ವಿವೇಕದಿಂದ ಮಾತಾಡಿ. ಸ್ನೇಹಿತರ ಜೊತೆಗಿನ ಸಂವಾದವು ಮನಸ್ಸಿಗೆ ಉಲ್ಲಾಸ ತರುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರದ ದಿನ ಶನಿಗ್ರಹನ ಪ್ರಭಾವ ಅತ್ಯಂತ ಬಲವಾದುದರಿಂದ ಧ್ಯಾನ, ಪ್ರಾರ್ಥನೆ ಮತ್ತು ಶನಿ ಪೂಜೆ ಅತ್ಯಂತ ಫಲಕಾರಿ. ಶನಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗುವುದರಿಂದ ಕಷ್ಟಗಳು ನಿವಾರಣೆಯಾಗುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿಗೆ ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಅರ್ಪಿಸುವುದು ಶುಭಕರ. ಕಪ್ಪು ಬಟ್ಟೆ, ಎಣ್ಣೆ ಅಥವಾ ಕಬ್ಬಿಣದ ವಸ್ತುಗಳ ದಾನದಿಂದ ಶನಿ ಪ್ರಸನ್ನನಾಗುತ್ತಾನೆ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಶಕ್ತಿ, ಶಿಸ್ತಿನ ಬಲ ಹಾಗೂ ಕಠಿಣ ಪರಿಶ್ರಮದ ಸಂಕೇತ. ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆ ಹಾಗೂ ಶ್ರಮದ ಫಲವನ್ನು ತರುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಗಂಭೀರತೆ ಮತ್ತು ಧೈರ್ಯವನ್ನು ಪ್ರದರ್ಶಿಸುತ್ತೀರಿ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಶನಿಯ ಶಾಂತ, ಗಂಭೀರ ಶಕ್ತಿಯ ಪ್ರತೀಕ. ಇದು ನಿಮ್ಮ ಮನಸ್ಸಿಗೆ ಸಮತೋಲನ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ನೀಡುತ್ತದೆ. ನೀಲಿ ಬಣ್ಣದ ಉಡುಗೆ ಅಥವಾ ನೀಲಿ ಹೂವಿನ ಉಪಯೋಗದಿಂದ ಶನಿಯ ಅನುಗ್ರಹ ದೊರೆಯುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ ಮತ್ತು ಕಾರ್ಯಗಳು ಯಶಸ್ವಿಯಾಗುತ್ತವೆ. ದಿನದ ಅಂತ್ಯದಲ್ಲಿ ಆಧ್ಯಾತ್ಮದ ಕ್ಷಣಗಳಲ್ಲಿ ತೊಡಗುವುದರಿಂದ ನಿಮ್ಮ ಶ್ರಮಕ್ಕೆ ಶಾಂತಿಯ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಆಳವಾದ ಚಿಂತನೆ, ನಿಷ್ಠೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯೊಂದಿಗೆ ದಿನವನ್ನು ಆರಂಭಿಸಲಿದ್ದಾರೆ. ನಿಮ್ಮ ಆಡಳಿತ ಗ್ರಹ ಶನಿಯು ಮಕರದಿಂದ ಕುಂಭದ ಮೇಲೆ ವಿಶಿಷ್ಟ ದೃಷ್ಟಿಯನ್ನು ಹರಿಸುತ್ತಿರುವುದರಿಂದ ಈ ದಿನ ಗಂಭೀರ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳುವ ಮತ್ತು ಹೊಸ ಮಾರ್ಗಗಳನ್ನು ಅನ್ವೇಷಿಸುವ ದಿನವಾಗಿದೆ. ನೀವು ಇಂದು ಸಮಾಜದ ಅಥವಾ ಸಂಸ್ಥೆಯ ಕೆಲಸಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಜನೋಪಕಾರದ ಮನೋಭಾವದಿಂದ ಮಾಡಿದ ಕೆಲಸಗಳು ದೀರ್ಘಕಾಲದ ಮಾನ್ಯತೆ ತರುತ್ತವೆ. ಆತ್ಮವಿಶ್ಲೇಷಣೆ, ಒಳನೋಟ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಧ್ಯಾನ ಮಾಡಲು ಇದು ಸೂಕ್ತ ದಿನ. ಹೊಸ ವಿಚಾರಗಳು, ಹೊಸ ಸಂಪರ್ಕಗಳು ಮತ್ತು ಬೌದ್ಧಿಕ ಚಟುವಟಿಕೆಗಳಿಗೆ ಇಂದು ಶ್ರೇಷ್ಠ ಸಮಯ. ಆದರೆ ಶನಿಗ್ರಹನ ಪ್ರಭಾವದಿಂದ ಸ್ವಲ್ಪ ನಿಧಾನ, ಎಚ್ಚರಿಕೆಯ ನಡವಳಿಕೆ ಕಂಡುಬರುತ್ತದೆ. ಆತುರದಿಂದ ನಿರ್ಧಾರ ಮಾಡುವ ಬದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ಮುಂದೆ ಸಾಗುವುದು ಅತ್ಯವಶ್ಯಕ. ನಿಮ್ಮ ಮಾತುಗಳಿಗೆ ಇಂದು ಪ್ರಭಾವವಿದೆ, ಆದರೆ ವಾಕ್ಚಾತುರ್ಯದಲ್ಲಿ ಶಿಸ್ತನ್ನು ಪಾಲಿಸಿದರೆ ಮಾತ್ರ ಅದು ಸಕಾರಾತ್ಮಕ ಫಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಕುಂಭರಾಶಿಯವರು ಇಂದು ತಮ್ಮ ಕಾರ್ಯನಿಷ್ಠೆ ಮತ್ತು ವಿಶ್ಲೇಷಣಾ ಶಕ್ತಿಯಿಂದ ಹಿರಿಯರ ಮೆಚ್ಚುಗೆ ಪಡೆಯುತ್ತಾರೆ. ಕೆಲವರಿಗೆ ಹೊಸ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ಅಥವಾ ಯೋಜನಾ ಮುಖ್ಯಸ್ಥರ ಹುದ್ದೆ ದೊರೆಯಬಹುದು. ಸಭೆಗಳಲ್ಲಿ ನಿಮ್ಮ ಮಾತುಗಳು ಪ್ರಾಮುಖ್ಯತೆ ಪಡೆಯುತ್ತವೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಹೊಸ ದಾರಿಯ ಆಲೋಚನೆಗಳು ಮೂಡಬಹುದು, ಆದರೆ ಅಂತಿಮ ನಿರ್ಧಾರವನ್ನು ಮುಂದಿನ 2 ದಿನಗಳವರೆಗೆ ಕಾಯುವುದು ಸೂಕ್ತ. ತಾಂತ್ರಿಕ ಕ್ಷೇತ್ರ, ಸಂಶೋಧನೆ, ಶಿಕ್ಷಣ ಅಥವಾ ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಇಂದು ಸಾಧನೆ ಸಾಧ್ಯತೆ ಇದೆ. ಉದ್ಯಮಿಗಳಾದರೆ ಪಾಲುದಾರರೊಂದಿಗೆ ಸಂವಾದದಲ್ಲಿ ಸ್ಪಷ್ಟತೆ ತೋರಿಸಿ. ಹೂಡಿಕೆ, ಒಪ್ಪಂದ ಅಥವಾ ನೂತನ ಯೋಜನೆಗಳಲ್ಲಿ ನಿಧಾನವಾಗಿ ಮುಂದೆ ಹೋಗಿ. ಹೊಸ ಗ್ರಾಹಕರ ಸಂಪರ್ಕಗಳು ಬೆಳೆಯಬಹುದು, ಆದರೆ ಬರೆಹದ ದಾಖಲೆಗಳ ಪರಿಶೀಲನೆ ಅಗತ್ಯ. ಸ್ವತಂತ್ರ ವೃತ್ತಿಜೀವಿಗಳಾದರೆ ಲೇಖಕರು, ಕಲಾವಿದರು ಅಥವಾ ತಾಂತ್ರಿಕ ಸಲಹೆಗಾರರು ತಮ್ಮ ಚಿಂತನೆಗಳಲ್ಲಿ ಹೊಸ ಪ್ರೇರಣೆಯನ್ನು ಕಂಡುಹಿಡಿಯುತ್ತಾರೆ. ಈ ದಿನ ನಿಮ್ಮ ರಚನಾತ್ಮಕತೆ ಉನ್ನತ ಮಟ್ಟದಲ್ಲಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ವಿವೇಕದ ದಿನವಾಗಿದೆ. ಶನಿಯ ಪ್ರಭಾವದಿಂದ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯು ಹೆಚ್ಚಾಗುತ್ತದೆ. ಆದಾಯದ ಮಾರ್ಗಗಳು ನಿಧಾನವಾಗಿ ವೃದ್ಧಿಯಾಗುತ್ತವೆ. ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಿಗೆ ತಾಳ್ಮೆ ಅಗತ್ಯ. ಕುಟುಂಬದ ಅಗತ್ಯಗಳು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಖರ್ಚುಗಳು ಆಗಬಹುದು, ಆದರೆ ನೀವು ಯೋಜಿತ ಖರ್ಚು ಮಾಡಿದರೆ ತೊಂದರೆ ಇಲ್ಲ. ವ್ಯಾಪಾರ ಕ್ಷೇತ್ರದಲ್ಲಿ ನಿಧಾನವಾದರೂ ಖಚಿತ ಲಾಭ ದೊರೆಯುವ ಯೋಗವಿದೆ.
ಹಣದ ವ್ಯವಹಾರಗಳಲ್ಲಿ ಇಂದು ಸತ್ಯತೆ ಮತ್ತು ಜವಾಬ್ದಾರಿತ್ವ ಅತಿ ಮುಖ್ಯ. ಸಾಲಗಾರರು ನಿಮಗೆ ಹಣ ವಾಪಸ್ ನೀಡುವ ಸಾಧ್ಯತೆ ಹೆಚ್ಚಿದೆ. ಧನಲಾಭವು ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೆಯುತ್ತದೆ. ಹಣಕಾಸಿನಲ್ಲಿ ದೀರ್ಘಕಾಲದ ದೃಷ್ಟಿ ಅಗತ್ಯವಿದೆ. ತಾತ್ಕಾಲಿಕ ಲಾಭದ ಕಡೆಗೆ ಹೆಚ್ಚು ಒತ್ತು ಕೊಡುವುದನ್ನು ತಪ್ಪಿಸಿ. ಹಿರಿಯರ ಸಲಹೆ ಅಥವಾ ಲೆಕ್ಕಪತ್ರದ ನಿಖರ ಪರಿಶೀಲನೆ ಅತ್ಯವಶ್ಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶನಿಗ್ರಹನ ಪ್ರಭಾವದಿಂದ ದೈಹಿಕ ಶ್ರಮ ಮತ್ತು ಮಾನಸಿಕ ಒತ್ತಡದ ಅನುಭವ ಇರಬಹುದು. ದೇಹದ ಮೂಳೆ, ಸಂಧಿಗಳು ಅಥವಾ ಕಾಲುಗಳ ಭಾಗದಲ್ಲಿ ಸ್ವಲ್ಪ ನೋವು ಕಾಣಿಸಬಹುದು. ವಿಶ್ರಾಂತಿ ಪಡೆಯುವುದು ಹಾಗೂ ತಂಪಾದ ಆಹಾರ ಸೇವನೆ ಮುಖ್ಯ. ದೀರ್ಘ ಸಮಯ ಕುಳಿತ ಕೆಲಸ ಮಾಡುವವರು ಮಧ್ಯೆ ಮಧ್ಯೆ ಸಣ್ಣ ವ್ಯಾಯಾಮ ಮಾಡಬೇಕು. ತಲೆನೋವು ಅಥವಾ ನಿದ್ರಾಹೀನತೆ ಕಾಣಿಸಿಕೊಂಡರೆ ಹಸಿವು ತಪ್ಪಿಸದೆ ಸಮಯಕ್ಕೆ ಆಹಾರ ಸೇವಿಸಬೇಕು. ಧ್ಯಾನ, ಯೋಗ ಅಥವಾ ಶನಿಯ ಮಂತ್ರ ಜಪವು ಮಾನಸಿಕ ಶಾಂತಿ ನೀಡುತ್ತದೆ. ಈ ದಿನ ಮನಸ್ಸಿನಲ್ಲಿ ಅಲ್ಪ ನಿರಾಶೆ ಅಥವಾ ಆತಂಕ ಮೂಡಬಹುದು. ಅದನ್ನು ಆಧ್ಯಾತ್ಮಿಕ ಚಿಂತನೆಗಳಿಂದ ಶಮನಗೊಳಿಸಬಹುದು. ಹಲಸು, ಕರಿಬೇವು ಅಥವಾ ಎಳ್ಳು ತಿನ್ನುವುದರಿಂದ ಶಕ್ತಿಯು ಪುನಃ ಸ್ಥಾಪನೆ ಆಗುತ್ತದೆ. ತಂಪು ನೀರಿನ ಸ್ನಾನ ಹಾಗೂ ಶನಿವಾರದ ಔಷಧೀಯ ತೈಲ ಮಸಾಜ್ ಆರೋಗ್ಯಕ್ಕೆ ಉಪಕಾರಿಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರವಾದ ಮಾತುಕತೆಗಳು ನಡೆಯಬಹುದು. ಪತಿ ಪತ್ನಿಯರ ಮಧ್ಯೆ ನಿರ್ಧಾರಾತ್ಮಕ ಚರ್ಚೆ ಅಥವಾ ಕುಟುಂಬದ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಪ್ರಸ್ತಾಪವಾಗಬಹುದು. ನಿಮ್ಮ ಶಾಂತ ಸ್ವಭಾವ ಮತ್ತು ತಾಳ್ಮೆಯು ಈ ವಿಷಯಗಳನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ಹಿರಿಯರ ಆಶೀರ್ವಾದದಿಂದ ಮನೆಯ ಕೆಲಸಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಸಂತೋಷದ ಸುದ್ದಿಗಳು ಬರಬಹುದು. ಅಣ್ಣ ತಮ್ಮಂದಿರ ಅಥವಾ ಬಂಧುಗಳ ಸಹಕಾರ ದೊರೆಯುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಪರಸ್ಪರ ಗೌರವದಿಂದ ಮಾತನಾಡುವುದು ಶ್ರೇಷ್ಠ. ಅವಿವಾಹಿತರಿಗೆ ಹೊಸ ಪರಿಚಯದ ಸೂಚನೆ ಇದೆ, ಆದರೆ ಈ ಸಂಬಂಧವನ್ನು ಸಮಯ ತೆಗೆದುಕೊಂಡು ಅರಿತುಕೊಳ್ಳುವುದು ಉತ್ತಮ. ಕುಟುಂಬದ ಒಳಭಾಗದಲ್ಲಿ ಯಾವುದೇ ತಕರಾರುಗಳು ಇದ್ದರೆ ಇಂದು ಶಾಂತವಾಗಿ ಪರಿಹರಿಸಬಹುದು. ಶನಿಯ ಶಕ್ತಿ ನಿಮಗೆ ಶಿಸ್ತು ಮತ್ತು ಧೈರ್ಯವನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವದ ದಿನ. ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಧ್ಯಾನ, ಮೌನ, ದಾನ ಮತ್ತು ಶನಿಯ ಪೂಜೆ ಅತ್ಯಂತ ಶುಭಕರ. ಇಂದು ಕಪ್ಪು ಎಳ್ಳಿನ ಎಣ್ಣೆ ದೀಪವನ್ನು ಹಚ್ಚಿ ಶನಿಗೆ ಪ್ರಾರ್ಥನೆ ಸಲ್ಲಿಸಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 54 ಅಥವಾ 108 ಬಾರಿ ಜಪಿಸಿ. ಕೂಲಿಕಾರರಿಗೆ ಅನ್ನ ಅಥವಾ ಬಟ್ಟೆ ದಾನ ಮಾಡುವುದು ಶ್ರೇಷ್ಠ. ಶನಿದೇವರ ಮಂದಿರದಲ್ಲಿ ಎಳ್ಳು ಮತ್ತು ಕಪ್ಪು ಬಣ್ಣದ ಹೂಗಳು ಅರ್ಪಿಸುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಯ ಸ್ಥಿರತೆ, ಶ್ರಮ ಮತ್ತು ನೀತಿಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಗಂಭೀರತೆ ಮತ್ತು ಕ್ರಮವನ್ನು ತರಬಹುದು. ಧೈರ್ಯದಿಂದ ಈ ಶಕ್ತಿಯನ್ನು ಉತ್ತಮ ಕಾರ್ಯಗಳಿಗೆ ಉಪಯೋಗಿಸಿ. ಅದೃಷ್ಟದ ಬಣ್ಣ ಕಪ್ಪು ಅಥವಾ ಗಾಢ ನೀಲಿ. ಈ ಬಣ್ಣಗಳು ಶನಿಗ್ರಹನ ಶಕ್ತಿಯ ಪ್ರತೀಕ. ಇದು ಮನಸ್ಸಿಗೆ ನೆಮ್ಮದಿ, ಗಂಭೀರತೆ ಮತ್ತು ಆತ್ಮಶಕ್ತಿ ನೀಡುತ್ತದೆ. ಕಪ್ಪು ಬಣ್ಣದ ಉಡುಗೆ ಅಥವಾ ಶನಿಮಂದಿರದ ದೀಪದಲ್ಲಿ ಕಪ್ಪು ಎಣ್ಣೆ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಆರ್ಥಿಕ ನಿರ್ಧಾರಗಳು, ಕಚೇರಿ ಸಭೆಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಈ ವೇಳೆಯಲ್ಲಿ ಶನಿಯ ಅನುಗ್ರಹ ಸಿಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಅಂತರಂಗದ ಶಾಂತಿ, ಭಾವನೆಗಳ ಆಳ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಆಡಳಿತ ಗ್ರಹ ಗುರು ಮತ್ತು ಚಂದ್ರನ ಸಹಕಾರದಿಂದ ಮನಸ್ಸು ಸಮತೋಲನದಲ್ಲಿರುತ್ತದೆ. ಭಾವನಾತ್ಮಕ ದೃಷ್ಟಿಯಿಂದ ಇದು ಸಂವೇದನಾಶೀಲ ದಿನವಾದರೂ ನಿಮ್ಮ ಒಳನೋಟ ಹಾಗೂ ಸಹಾನುಭೂತಿ ಇತರರ ಹೃದಯವನ್ನು ಗೆಲ್ಲುತ್ತದೆ. ಹೊಸ ಕಲ್ಪನೆಗಳು, ಕಲೆ, ಸಂಗೀತ, ಸಾಹಿತ್ಯ ಹಾಗೂ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದು ಉತ್ತಮ ದಿನವಾಗಿದೆ. ಧ್ಯಾನ, ಪ್ರಾರ್ಥನೆ ಅಥವಾ ದೇವತಾ ಸ್ಮರಣೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನೀವು ಇಂದಿನ ದಿನದಲ್ಲಿ ತೋರಿಸುವ ಮೃದು ಸ್ವಭಾವ, ಮೃದು ಭಾಷೆ ಮತ್ತು ದಯೆಯು ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಇಂದು ನಿಮಗೆ ಕೆಲವೊಂದು ನಿರ್ಧಾರಗಳನ್ನು ಒಳಚಿಂತನದ ನಂತರ ಮಾತ್ರ ತೆಗೆದುಕೊಳ್ಳುವುದು ಸೂಕ್ತ. ಅತಿಯಾದ ನಂಬಿಕೆಯಿಂದ ಕೆಲವರು ಮೋಸಗೊಳಿಸುವ ಯೋಗವಿರುವುದರಿಂದ ಜಾಗರೂಕರಾಗಿರಿ. ಸ್ನೇಹಿತರ ಮಾತುಗಳನ್ನು ನೇರವಾಗಿ ನಂಬುವುದಕ್ಕಿಂತ ತಾತ್ವಿಕವಾಗಿ ವಿಶ್ಲೇಷಿಸಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸೃಜನಶೀಲತೆ ಮತ್ತು ಚಿಂತನೆಗಳ ಆಳ ನಿಮಗೆ ಉತ್ತಮ ಫಲ ನೀಡುತ್ತದೆ. ಕಲಾತ್ಮಕ, ಶಿಕ್ಷಣ, ವೈದ್ಯಕೀಯ ಅಥವಾ ಸಂವಹನ ಕ್ಷೇತ್ರದವರು
ಹೊಸ ಅವಕಾಶಗಳತ್ತ ಮುಂದಾಗುತ್ತಾರೆ. ನಿಮ್ಮ ಮಾತುಗಳ ನಿಖರತೆ ಮತ್ತು ಸಹನೆಯಿಂದ ಕೆಲಸದಲ್ಲಿ ಬದಲಾವಣೆ ಕಾಣಬಹುದು. ಹಿರಿಯರು ನಿಮ್ಮ ಶಾಂತ ಸ್ವಭಾವ ಮತ್ತು ನಿರ್ವಹಣಾ ಶೈಲಿಯನ್ನು ಮೆಚ್ಚಬಹುದು. ಕೆಲವರಿಗೆ ವಿದೇಶ ಸಂಪರ್ಕದ ಅಥವಾ ದೂರದ ಕೆಲಸದ ಪ್ರಸ್ತಾವನೆ ಬರಬಹುದು. ಅಧಿಕಾರಿಗಳಿಗೆ ಪ್ರಸ್ತುತಪಡಿಸುವ ವರದಿಗಳು, ದಾಖಲೆಗಳು ಅಥವಾ ಯೋಜನೆಗಳ ಸಿದ್ಧತೆಯಲ್ಲಿ ಗಮನ ನೀಡಿ. ಉದ್ಯಮಿಗಳಾದರೆ ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದದ ಸಾಧ್ಯತೆ ಇದೆ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಷರತ್ತುಗಳನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಸಣ್ಣ ವ್ಯವಹಾರಿಗಳಾದರೆ ಗ್ರಾಹಕರಿಂದ ತೃಪ್ತಿದಾಯಕ ಪ್ರತಿಕ್ರಿಯೆ ದೊರೆಯುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಕಾರಾತ್ಮಕ ಮಾಹಿತಿ ದೊರೆಯುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸದಿಂದ ಮುಂದೆ ಬನ್ನಿ, ಆದರೆ ಅಹಂಕಾರ ತೋರಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಂಡುಬರುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣಗಳಲ್ಲಿ ಒಂದೆರಡು ಮೊತ್ತಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಅಲ್ಪ ಪ್ರಮಾಣದ ಲಾಭದಾಯಕ ಅವಕಾಶಗಳು ಹೊಸ ಸ್ನೇಹಿತರಿಂದಲೂ ಬರಬಹುದು. ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ. ಕುಟುಂಬ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಪ್ರಯಾಣ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಇರಬಹುದು. ಹೂಡಿಕೆಗೆ ಇಂದು ಸರಿಯಾದ ದಿನವಲ್ಲ. ವಿಶೇಷವಾಗಿ ತುರ್ತು ನಿರ್ಧಾರಗಳಿಂದ ದೂರವಿರಿ. ಹಣಕಾಸು ನಿರ್ವಹಣೆಯಲ್ಲಿ ಗುರುಗ್ರಹನ ಅನುಗ್ರಹದಿಂದ ಜಾಣ್ಮೆ ತೋರುವುದು ನಿಮಗೆ ಲಾಭಕರ. ಹಳೆಯ ಹೂಡಿಕೆಗಳು ಅಥವಾ ವಿಮೆ ಸಂಬಂಧಿತ ವಿಷಯಗಳಲ್ಲಿ ಸುಧಾರಣೆ ಸಾಧ್ಯ. ಸಾಲದ ವ್ಯವಹಾರಗಳಲ್ಲಿ ಹೆಚ್ಚು ನಂಬಿಕೆ ಇಡುವುದನ್ನು ತಪ್ಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮೀನರಾಶಿಯವರು ದೇಹದ ಶಕ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಅನುಭವಿಸಬಹುದು. ಚಳಿಗಾಲದ ಪ್ರಭಾವದಿಂದ ಗಂಟಲು ನೋವು, ಜ್ವರ ಅಥವಾ ಅಲರ್ಜಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಶರೀರದ ತೇವತೆ ಕಾಪಾಡಿಕೊಳ್ಳಲು ನೀರಿನ ಸೇವನೆ ಹೆಚ್ಚಿಸಿ. ನಿದ್ರೆಯ ಕೊರತೆ ಅಥವಾ ಮನಸ್ಸಿನ ಅಶಾಂತಿ ಕಂಡುಬಂದರೆ ಪ್ರಾಣಾಯಾಮ, ಧ್ಯಾನ ಅಥವಾ ಬೆಳಗಿನ ಸೂರ್ಯನ ಕಿರಣದಲ್ಲಿ ತಂಗುವುದು ಉತ್ತಮ. ದಿನದ ಮಧ್ಯದಲ್ಲಿ ಶಾಂತತೆಯ ಸಮಯ ನೀಡಿ. ಭಾವನಾತ್ಮಕ ಒತ್ತಡವನ್ನು ತಪ್ಪಿಸಲು ಮನಃಶಾಂತಿಯ ವ್ಯಾಯಾಮ ಮಾಡಬಹುದು. ಆಹಾರದಲ್ಲಿ ಹಾಲು, ಹಣ್ಣು, ಹಸಿರು ತರಕಾರಿಗಳನ್ನು ಹೆಚ್ಚು ಸೇರಿಸಿ. ಅತಿಯಾದ ಕಾಫಿ ಅಥವಾ ಎಣ್ಣೆಯ ಆಹಾರವನ್ನು ತಗ್ಗಿಸಿ. ಇಂದು ಬಿಸಿ ನೀರಿನ ಸ್ನಾನ ಮತ್ತು ತುಪ್ಪದ ಸಣ್ಣ ಸೇವನೆಯು ದೇಹದ ಉತ್ಸಾಹವನ್ನು ಪುನರುಜ್ಜೀವಿತಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಪ್ರೀತಿ, ಶಾಂತಿ ಮತ್ತು ಸಂವಾದದ ವಾತಾವರಣವಿದೆ. ನಿಮ್ಮ ಮೃದು ನಡತೆ ಮತ್ತು ತಾಳ್ಮೆಯಿಂದ ಸಣ್ಣ ವಿಷಯಗಳು ಸುಗಮವಾಗಿ ನಿರ್ವಹಿಸಲ್ಪಡುತ್ತವೆ. ಪತಿಯ ಅಥವಾ ಪತ್ನಿಯೊಂದಿಗೆ ಆತ್ಮೀಯ ಮಾತುಕತೆ ನಡೆಯಬಹುದು. ಮನೆಯ ಹಿರಿಯರ ಆಶೀರ್ವಾದದಿಂದ ಗೃಹ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಮಕ್ಕಳಿಗೆ ಶಿಕ್ಷಣದ ವಿಷಯದಲ್ಲಿ ಉತ್ತೇಜನ ನೀಡಲು ಇದು ಉತ್ತಮ ದಿನ. ಅತಿಥಿಗಳು ಮನೆಗೆ ಆಗಮಿಸುವ ಸಾಧ್ಯತೆ ಇದೆ. ಸ್ನೇಹಿತರ ಸಹಕಾರವೂ ಸಿಗಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಗಾಢವಾಗುತ್ತದೆ. ಅವಿವಾಹಿತರಾದವರಿಗೆ ಹೊಸ ಪರಿಚಯಗಳು ಅಥವಾ ಸ್ನೇಹಿತರ ಪ್ರೀತಿಪೂರ್ಣ ಆಸಕ್ತಿ ವ್ಯಕ್ತವಾಗಬಹುದು. ಯಾವುದೇ ವಿಷಯದಲ್ಲೂ ಅತಿಯಾದ ಅನುಮಾನದಿಂದ ದೂರವಿರಿ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಗುರುಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ದೇವರ ನಂಬಿಕೆ ಹೆಚ್ಚಾಗುತ್ತದೆ. ಧ್ಯಾನ, ಪ್ರಾರ್ಥನೆ ಅಥವಾ ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ನೀಡುತ್ತದೆ. ಓಂ ಗುಂ ಗುರುವೇ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ಗುರುಗ್ರಹನ ಅನುಗ್ರಹಕ್ಕಾಗಿ ಹಳದಿ ಹೂವುಗಳು, ಬೆಲ್ಲ ಹಾಗೂ ತುಪ್ಪವನ್ನು ದೇವರಿಗೆ ಅರ್ಪಿಸಿ. ಬ್ರಾಹ್ಮಣರಿಗೆ ಅಕ್ಕಿ ಅಥವಾ ಬಾಳೆಹಣ್ಣು ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಬುದ್ಧಿವಂತಿಕೆ, ವಿವೇಕ ಮತ್ತು ಧಾರ್ಮಿಕ ಶಕ್ತಿಯ ಪ್ರತೀಕ. ಇದು ನಿಮ್ಮ ಜೀವನದಲ್ಲಿ ಸಮತೋಲನ, ಸೌಹಾರ್ದ ಮತ್ತು ಜ್ಞಾನವನ್ನು ತರಬಲ್ಲದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಇಂದು ನಿಮ್ಮ ಆತ್ಮವಿಶ್ವಾಸ, ಪ್ರಜ್ಞೆ ಹಾಗೂ ಒಳಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಳದಿ ಬಣ್ಣದ ಉಡುಗೆ ಧರಿಸುವುದು, ಹಳದಿ ಹೂವಿನ ದೀಪ ಹಚ್ಚುವುದು ಅಥವಾ ಹಳದಿ ಆಹಾರ ಸೇವನೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹೊಸ ಕಾರ್ಯಾರಂಭ, ಹಣಕಾಸಿನ ನಿರ್ಧಾರಗಳು ಮತ್ತು ಕುಟುಂಬ ಸಂಬಂಧಿತ ಮಾತುಕತೆಗಳು ಫಲಕಾರಿ. ಗುರುಗ್ರಹನ ಶಕ್ತಿ ಈ ವೇಳೆಯಲ್ಲಿ ಬಲವಾಗಿರುವುದರಿಂದ ಯಶಸ್ಸಿನ ಯೋಗ ಹೆಚ್ಚಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.